ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಕಾಲದಲ್ಲಿ ಪ್ರಚಲಿತವಾಗಿದ್ದ ಬೇರೆ ಉಪಾಸನೆ ಪದ್ಧತಿಯನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ, ಮತ್ತು ಅದನ್ನು ನಿರಾಕರಣೆ ಮಾಡ್ತಾನೆ ಕೂಡ. ಈ ನಾವು ಇವತ್ತು ನೋಡಬೇಕಾದದ್ದು ಅದು. ಕೃಷ್ಣನ ಕಾಲದಲ್ಲಿ ತುಂಬ ಪ್ರಚಾರದ ಬಳಕೆಯಲ್ಲಿದ್ದಂಥ ಆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಇನ್ನೊಂದು ಧರ್ಮ ಅಂದರೆ ಜೈನ ಧರ್ಮ. ಆವಾಗ ಜೈನ ಧರ್ಮ ಬಹಳ ಪ್ರಚಾರದಲ್ಲಿತ್ತು. ಜೈನ ಧರ್ಮ ಇನ್ನು ಯಾವ್ಯಾವ ಧರ್ಮವೂ ಬೇಕಿದ್ದರೂ ಇರಬಹುದು, ಅದನ್ನು ನೀವು ಹೇಗೆ ಬೇಕಾದರೆ ಹಾಗೆ ಇಂಟರ್ಪ್ರೇಟ್ ಮಾಡುವ ಹಾಗಿದೆ ಕೃಷ್ಣನ ಮಾತು. ಮೂಲಭೂತವಾಗಿ ನಾವು ಜೈನ ಧರ್ಮದ ಹಿನ್ನೆಲೆಯಲ್ಲಿ ಆ ಮಂತ್ರವನ್ನು ನೋಡೋಣ. ಅವನು ಹೇಳ್ತಾನೆ, ಯಾವತ್ ಸ್ಯಾದ್ ಗುಣವೈಷಮ್ಯಂ ತಾವನ್ ಅನಾತ್ಮಮಾತ್ಮನಃ ಅಂತ. ಎಲ್ಲಿವರೆಗೆ ಈ ತ್ರಿಗುಣಗಳ ಪ್ರಭಾವ ಈ ದೇಹದ ಮೇಲಿದೆ, ಮನುಷ್ಯನ ಜೀವದ ಮೇಲಿದೆ, ಗುಣವೈಷಮ್ಯ ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಆಗತಕ್ಕಂಥ ಬದಲಾವಣೆಗಳು, ಒಮ್ಮೆ ಸಾತ್ವಿಕ ಸ್ವಭಾವ, ಒಮ್ಮೆ ರಾಜಸ, ಒಮ್ಮೆ ಈ ಮೂರು ಗುಣಗಳಿಂದಲೇ ಸಂಸಾರ ಬಂಧನ, ಈ ಮೂರು ಗುಣಗಳಿಂದಲೇ ದೇಹ ಬಂಧನ, ಎಲ್ಲ ಈ ಮೂರು ಗುಣಗಳ ಪರಿಣಾಮ. ಎಲ್ಲಿವರೆಗೆ ಈ ಮೂರು ಗುಣಗಳ ಪರಿಣಾಮ ಈ ಜೀವದ ಮೇಲೆ ಇದೆ, ಯಾವತ್ ಸ್ಯಾದ್ ಗುಣವೈಷಮ್ಯಂ ತಾವನ್ ನಾನಾತ್ವಮಾತ್ಮನಃ, ಅಲ್ಲಿ ತನಕವು ಆತ್ಮನ ನಾನಾತ್ವ ಉಳಿಯುತ್ತೆ, ಬೆರೀತದೆ ಅಂತಾರೆ. ಇದು ಸಾಮಾನ್ಯವಾಗಿ ಈ ಶ್ಲೋಕ ಮೇಲೆ ನೋಡಿದರೆ ಗುಣವೈಷಮ್ಯದಿಂದ ನಾನಾತ್ವ ಬಂತು. ಗುಣವೈಷಮ್ಯ ಒಂದೇ ಆಗಿಬಿಡುತ್ತೆ ಎಲ್ಲ ಅನ್ನೋ ಅರ್ಥ ಬರುತ್ತೆ. ನಾನಾತ್ವ ಮಾಡೋದಕ್ಕೆ ಅರ್ಥ ಏನು ಹಿಂದೆ ನಾವು ನೋಡಿದ್ದೇವೆ. ನಾನಾತ್ಮಕಾನಿ ಅನ್ನೋಲ್ಲಿ ವಸ್ತುತಿಥೇ ಅನ್ಯಥಾತ್ವಂ ನಾನಾತ್ವಂ ಪರಿಕೀರ್ತಿತಂ ಅಂತ. ಆವಾಗ ಎಲ್ಲಿ ತನಕ ಈ ಗುಣವೈಷಮ್ಯ ಇದೆ ಅಲ್ಲಿ ತನಕ ನಮ್ಮ ಚಿಂತನೆಗಳಲ್ಲಿ ವಸ್ತುಸ್ಥಿತಿಗಿಂತ ಭಿನ್ನವಾದ ಚಿಂತನೆ, ಅಂದರೆ ಏನೋ ಒಂದು ಇರೋದು ಅದನ್ನು ಏನೋ ಒಂದು ಕಲ್ಪಿಸಿಕೊಳ್ತೇವೆ. ಆತ್ಮನಃ ನಾನಾತ್ವಂ ಅಂದರೆ ಆತ್ಮ ಜೀವನಿಗೆ ಭ್ರಮೆ ತಪ್ಪಿದ್ದಲ್ಲ, ಭ್ರಮೆ ಬರುವುದೇ ಈ ತ್ರಿಗುಣಗಳಿಂದ. ಎಲ್ಲಿವರೆಗೆ ತ್ರಿಗುಣಗಳ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ ಅಲ್ಲಿ ತನಕ ನಮ್ಮಲ್ಲಿ ಈ ಭ್ರಮೆ ನಡೀತಾ ಇರ್ತದೆ. ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳೋದು, ಈ ವಿಪರೀತ ಜ್ಞಾನ. ಭ್ರಮೆ ಅಂದರೆ ಒಟ್ಟಿಗೆ ನಾನಾತ್ವ ಅಂದರೆ ತಪ್ಪು ಕಲ್ಪನೆ. ಎಲ್ಲಿವರೆಗೆ ಗುಣಗಳ ಪ್ರಭಾವ ನಮ್ಮ ಮೇಲಿದೆ ಅಲ್ಲಿ ತನಕವು ನಾನಾತ್ವಂ ತಪ್ಪು ಕಲ್ಪನೆ, ತಪ್ಪು ಎಲ್ಲವನ್ನೂ ಒಂದಕ್ಕೆ ವಿಪರೀತ ತಿಳ್ಕೊಳ್ಳೋದು. ನಾನಾತ್ವಂ ಆಗಲಿ, ನಾನಾತ್ವಂ ಆತ್ಮನೋ ಯಾವತ್ತು ಪಾರತಂತ್ರ್ಯಂ ತದೇವ ಹಿಂದೆ. ಇದು ಏನು ಅಂದರೆ ಇದು ಕ್ಲೀನಾಗಿ ಜೈನ ಧರ್ಮವನ್ನು ಉಲ್ಲೇಖ ಮಾಡಿದ ಹಾಗಿದೆ ನೋಡಿ. ಮನುಷ್ಯ ಜೈನ ಧರ್ಮದ ಕ್ರಮ ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ಅವನು ಸಾಧನೆ ಮಾಡ್ತಾನೆ, ಸಾಧನೆ ಮಾಡಿ ಮೊದಲು ಸಾಧು ಆಗ್ತಾನೆ. ಅವನು ಅಸಾಧು ಆಗಿದ್ದ, ತಪ್ಪು ಕರ್ಮಗಳನ್ನು ಮಾಡ್ತಾ ತಪ್ಪು ಆಚರಣೆ, ಒಂದು ರೀತಿಯ ಸಾಧುದಾದ, ಅದು ಮೊದಲನೇ ಸ್ಟೆಪ್ಪು. ನಮೋ ಲೋಯೇ ಸವ್ವಸಾಹುಭ್ಯ. ಎಲ್ಲ ಸಾಧುಗಳು ಅವರು ಕೊನೆಗೆ ಬರ್ತಾರೆ ಪಂಚ ನಮಸ್ಕಾರದಲ್ಲಿ. ಸಾಧು ಆಗಿದ್ದವ ಮತ್ತೆ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಒಳ್ಳೆಯ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ಎರಡನೇ ಸ್ಟೆಪ್ಪು. ನಮೋ ಲೋಯೇ ಸವ್ವಸಾಹೂಣಂ ಆದಮೇಲೆ ಅದರ ನಂತರ ನಮ ಉಪಧ್ಯಾಯಣಂ, ಉಪಾಧ್ಯಾಯ ಆಗ್ತಾನೆ. ಅಂದರೆ ಉಪರಿ ಅಧ್ಯಾಯ, ಹೆಚ್ಚಿನ ಮೇಲಿನ ಅಧ್ಯಯನವನ್ನು ಜನಕ್ಕೆ ಕೊಟ್ಟು ಜನಾಂಗದ ಜ್ಞಾನ ಪ್ರಸಾರ ಮಾಡ್ತಾನೆ. ಅದು ಎರಡನೇ ಸ್ಟೆಪ್ ಜೀವನದ್ದು. ಆಮೇಲೆ ಉಪಾಧ್ಯಾಯ ನಮ ಆಯರ್ಯಾಣಂ, ಆಮೇಲೆ ಉಪಾಧ್ಯಾಯ ಇದ್ದವ ಆಚಾರ್ಯ ಆಗ್ತಾನೆ. ಆಚಾರ್ಯ ಅಂದರೆ ಅವನು ಕೊನೆಯ ಫೈನಲ್, ನಮ್ಮಲ್ಲಿ ಪ್ರೊಫೆಸರ್ ಅಥವಾ ಏನೋ ಒಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅಧ್ಯಾಪಕರಿಗೆ ಮುಖ್ಯಸ್ಥನಾಗ್ತಾನೆ, ಆಚಾರ್ಯನಾಗ್ತಾನೆ. ನಮೋ ಆಯರ್ಯಾಣಂ. ಅದಾದ ಮೇಲೆ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ. ಆಮೇಲೆ ಸಿದ್ಧನಾಗ್ತಾನೆ, ಅವನೇ ಅರಿಹಂತ ಆಗ್ತಾನೆ. ಬೇರೆ ದೇವರಿಲ್ಲ,
ಸೊ ನಾವೇ ಒಂದು ಹಂತಕ್ಕೆ ಮೇಲೆ ಹೋಗಿ ದೇವರಾಗಿಬಿಡ್ತೇವೆ. ದೇವರು ಅಂದರೆ ಭೂಮಿಯ ನಿರ್ಣಯ, ಭೂಮಿಯಲ್ಲಿ ಸೃಷ್ಟಿ ಸ್ಥಿತಿಗಳನ್ನು ಮಾಡತಕ್ಕ ಶಕ್ತಿ ಜೀವನಿಗೆ ಬರ್ತದೆ ಅಂತ. ಇದು ಜೈನ ಸಿದ್ಧಾಂತ. ಜೈನರು ದೇವರನ್ನು ಒಪ್ಪುವುದಿಲ್ಲ. ಇದು ಕೃಷ್ಣನ ಕಾಲದಲ್ಲಿಯೂ ಬಳಕೆಯಲ್ಲಿತ್ತು ಈ ಜೈನ ಧರ್ಮ. ಭಾಗವತದಲ್ಲಿ ಕೂಡ ಅದರ ಉಲ್ಲೇಖ ಬರ್ತದೆ, ಮುಂದೆ ಬೇರೆ ಕಡೆಗಳಲ್ಲಿ ಕೂಡ ಜೈನ ಧರ್ಮದ ಉಲ್ಲೇಖ. ಆದ್ದರಿಂದ ಇದು ಒಂದು ಜೈನ ಧರ್ಮದ ಚಿಂತನೆಯನ್ನು ಹೀಗೆ ಕೊಟ್ಟು ಅಂದರೆ ಆಮೇಲೆ ಯಾವತ್ ಸ್ಯಾತ್ ಗುಣವೈಷಮ್ಯಂ ತಾವನ್ ನಾನಾತ್ಮನಾತ್ಮನಃ, ಆಮೇಲೆ ನಾನಾತ್ಮನಾತ್ಮನೋ ಯಾವತ್ತು, ಆಮೇಲೆ ಪಾರತಂತ್ರ್ಯಂ ತದೇವ ಹೀಂದ್ರ. ಎಲ್ಲಿ ತನಕ ತಪ್ಪು ಭ್ರಮೆ, ನಾನಾತ್ಮ ಅಂದರೆ ತಪ್ಪು ಕಲ್ಪನೆ, ಒಂದು ವಿಷಯದ ತಪ್ಪು ಕಲ್ಪನೆ ಎಲ್ಲಿವರೆಗೆ ಜೀವನದಲ್ಲಿ ಇರುತ್ತೆ ಅಲ್ಲಿ ತನಕ ಅವನು ಸ್ವಾತಂತ್ರ್ಯ ಸಿಗೋಲ್ಲ ಅವನಿಗೆ. ಯಾವುದಸ್ಯ ಅಸ್ವತಂತ್ರತ್ವ ತಾವದು ಈಶ್ವರತೋ ಭಯಂ ಅಂತ. ಎಲ್ಲಿ ತನಕ ಅವನಿಗೆ ಸ್ವಾತಂತ್ರ್ಯ ಇಲ್ಲವೋ ಅವನನ್ನು ಆಳುವವನ ಹೆದರಿಕೆ ಇದೆ ಅವನಿಗೆ. ಯಾವಾಗ ಸ್ವಾತಂತ್ರ್ಯ ಬಂತೋ, ವಿಜ್ಞಾನದಿಂದ ಅರಿವಿನಿಂದ ಸ್ವಾತಂತ್ರ್ಯ ಬಂತೋ ಮತ್ತು ಯಾವ ದೇವರಿಗೂ ಹೆದರಬೇಕಾಗಿಲ್ಲ, ಯಾಕೆಂದರೆ ದೇವರೇ ಇಲ್ಲ. ಮತ್ತು ಯಾರಿಗೂ ನಮ್ಮ ಮೇಲಿನಿಂದ ನಮ್ಮನ್ನು ನಿಯಂತ್ರಿಸೋರು ಈಶ್ವರರು, ಅವನು ಈಶ್ವರನೇ ಇಲ್ಲ. ಅದು ಅಲ್ಲಿ ಮುಗೀತಲ್ಲಿಗೆ. ನಾವು ಜ್ಞಾನದಿಂದ ಸ್ವಾತಂತ್ರ್ಯವನ್ನು ಪಡೆದುಬಿಟ್ರೆ ಸಿದ್ಧ ಪುರುಷರಾದೆವು, ಅರ್ಹಂತರಾದೆವು. ಮತ್ತು ಯಾವುದನ್ನು ನಾವು ಕೇಳಬೇಕಾಗಿಲ್ಲ, ಇನ್ನೊಂದಕ್ಕೆ ತಲೆಬಾಗಬೇಕಾಗಿಲ್ಲ ಅಂತ ಒಂದು ಜ್ಞಾನ ಪರಂಪರೆ, ಒಂದು ಸಿದ್ಧಾಂತ, ಒಂದು ನಂಬಿಕೆ, ಒಂದು ನಡೆ, ಒಂದು ಮತೀಯ ಪರಂಪರೆ ಬೆಳೆದು ಬಂದಿದೆ ಅಂತಾನೆ ಕೃಷ್ಣ. ಅದು ಯಾವುದಾದ್ರೂ ದಾರಿಯಲ್ಲಿ ಹೋದರೆ ಸಹಿ, ಇದಾದರೆ ಇದು, ಅದಾದರೆ ಅದು ಅಂತ ಹೇಳೋರು ಇದ್ದಾರೆ ಕೆಲವರು. ಎಲ್ಲ ದಾರಿಯೂ ಒಂದೇ ಕಡೆ, ಗುರಿ ಒಂದೇ, ಯಾವ ದಾರಿಯಲ್ಲಿ ಹೋದರೂ ಸರಿ ಅಂತ. ಅದು ನೀವು ಪಶ್ಚಿಮಕ್ಕೆ ಹೋದರೆ ಪೂರ್ವಕ್ಕೆ ಹೋಗೋಲ್ಲ, ಅದು ಭೂಮಿಗೆ ಗುರುಟಾದ್ರಿಂದ ಹೋಗ್ಬೋದು. ಮತ್ತೆ ಪುನಃ ನೀವು ಪಶ್ಚಿಮ ಮುಖವಾಗಿ ಹೋದರೂ ಪೂರ್ವಕ್ಕೆ ಬರೋದು, ಯಾಕೆಂದರೆ ಭೂಮಿ ಗುಂಡಗಾಗಿದೆ. ಬಟ್ ಸಾಧನೆ ದಾರಿ ಗುಂಡು ಇಲ್ಲ, ಇಟ್ ಈಸ್ ಎ ಸ್ಟ್ರೈಟ್ ಲೈನ್. ನೀವು ಎಷ್ಟು ಮುಂದೆ ಹೋದರೆ ಅಷ್ಟು ದೂರ ಹೋಗ್ತೀರಿ ಸತ್ಯಕ್ಕಿಂತ. ಅದನ್ನ ಹೇಳ್ತಾರೆ, ಏತದು ಸಮುಪಾಸೀರನ್ನು ತೇ ಮುಹ್ಯಂತಿ ಶುಚಾರ್ಪಿತ. ಈ ರೀತಿ ನಾನು ಜ್ಞಾನದಿಂದ ಸ್ವಾತಂತ್ರ್ಯ ಗಳಿಸಿ ನಾನೇ ಸ್ವತಂತ್ರರಾಗಿಬಿಡ್ತೇನೆ, ದೇವರನ್ನು ನಾನು ಒಪ್ಪುವುದಿಲ್ಲ ಅನ್ನುವಂಥ ಏನು ಉಪಾಸನೆ ಇದೆ ಅದು ಸಿದ್ಧಿಯ ದಾರಿ ಅಲ್ಲ. ತೇ ಮುಹ್ಯಂತಿ, ಅವರು ಮೋಹಕ್ಕೊಳಗಾಗಿರ್ತಾರೆ ಮತ್ತು ಕೊನೆಗೆ ಅವರು ದೇವರಿಂದ ದೂರ ಹೋಗ್ತಾರೆ. ಶುಚ ಅರ್ಪಿತ, ಅವರಿಗೆ ಕೊನೆಯ ಗತಿ ಏನು ಅಂದರೆ ದುಃಖವೇ ಅವರಿಗೆ ಗತಿ, ಅವರು ಆನಂದವಾದ ಸ್ಥಿತಿಯನ್ನು ಪಡೆಯೋಲ್ಲ ಅಂದ ಕೃಷ್ಣ. ಆದ್ದರಿಂದ ಇದು ಜೈನ ಧರ್ಮ. ಅದಕ್ಕೆ ಹೊಂದಿಕೆಯಾಗಿ ಯಾವ ಸಿದ್ಧಾಂತ ಬೇಕಾದ್ರೆ ನಂಬಿಕೊಳ್ಳಿ. ಅಂತೂ ನಮಗೆ ಗುಣಗಳ ಪ್ರಭಾವ ಇರುವಷ್ಟು ಕಾಲ ಯಥಾರ್ಥ ಜ್ಞಾನ ಬರೋದಿಲ್ಲ. ನಾನಾತ್ವ, ಒಂದನ್ನು ಇನ್ನೊಂದ ತಿಳ್ಕೊಳ್ಳೋದು ಮತ್ತು ಅದರಲ್ಲೇ ಆಗ್ರಹ, ಅದೇ ಕರೆಕ್ಟು, ನಾನು ಯಾವ ಮತದವನೋ ಅದೇ ಕರೆಕ್ಟು ನನಗಾಗ್ರಹ. ಯಾಕೆಂದರೆ ನಾನು ಆ ಮತದಲ್ಲಿ ಹುಟ್ಟಿದ್ರಿಂದ ಬೇರೆ ಏನೂ ಲಾಜಿಕ್ ಇಲ್ಲ. ನಾನು ಏನು ನಂಬಿದ್ದೇನೆ ಅದು ಸತ್ಯ. ಯಾಕೆ ನನ್ನಂಥ ಮಹಾಪುರುಷ ಮತದಲ್ಲಿ ಹುಟ್ಟಿದ್ರಿಂದ, ಉಳಿದವರು ಎಲ್ಲ ಅಯೋಗ್ಯರು. ಈ ರೀತಿಯ ಒಂದು ನಾನಾತ್ವ ಅಂದರೆ ಇದು ವಿಪರೀತ ಜ್ಞಾನ, ತಪ್ಪು ತಿಳಿದುಕೊಳ್ಳೋದು, ಅದರಲ್ಲೇ ಆಗ್ರಹ. ನನ್ನ ಸಿದ್ಧಾಂತವೇ ಕರೆಕ್ಟು ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ. ಹಾಗೆ ಆ ತಪ್ಪು ಕಲ್ಪನೆಯಿಂದ ಏನಾಗುತ್ತೆ, ಪಾರತಂತ್ರ್ಯ. ಅದರಿಂದ ಏನು ಅಂದರೆ ಇನ್ಯಾರದ್ದೋ ಅಡಿಯಾಳಾಗಿ ನಾವು ಬದುಕಬೇಕಾಗತ್ತೆ. ಅದು ನಮ್ಮ ಗುರುಗಳಿರ್ಬೋದು, ರಾಜ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಶಕ್ತಿ ಇರ್ಬೋದು. ಬೇರೆ ಶಕ್ತಿಗಳ ಕೆಳಗೆ ನಾವು ಅಧೀನರಾಗಿ ನಮ್ಮ ವ್ಯಕ್ತಿತ್ವವನ್ನು ಮಾರಿ ಬದುಕಬೇಕಾಗತ್ತೆ. ಆ ಅಸ್ವತಂತ್ರತ್ವ ಕಳ್ಕೊಂಡು ಬಿಟ್ಟರೆ ನಾವು ಸ್ವತಂತ್ರ ಆಗಿಬಿಡಬೇಕು ಜ್ಞಾನದಿಂದ. ನಾನು ನಿನ್ನೆ ಒಂದು ಹೇಳಿದೆ, ಶಾರದಾ ಅಂದರೆ ಜ್ಞಾನದಿಂದ ಸ್ವಾತಂತ್ರ್ಯವನ್ನು ಕೊಡುವವಳು ಅಂತ ಅರ್ಥ ಅಂತ. ಆ ಜ್ಞಾನದ ಮೂಲಕ ಒಂದು ಸ್ವಾತಂತ್ರ್ಯ ಬರುತ್ತೆ. ಈಗ ನಮಗೆ ಇದು ಹೀಗೋ ಇದು ಹೀಗೋ, ಭಾಗವತಕ್ಕೆ ಹೀಗೆ ಅರ್ಥ ಮಾಡೋದು, ಹೀಗೆ ಅರ್ಥ ಮಾಡೋದು, ಈ ವ್ಯಾಖ್ಯಾನಕಾರರು ಹೀಗೆ ಅರ್ಥ ಬರೆದಿದ್ದಾರೆ, ಈ ವ್ಯಾಖ್ಯಾನಕ ಹೀಗೆ ಗೊಂದಲ. ಇದು ಯಾವಾಗ ಹೋಗುತ್ತೆ ಅಂದರೆ ಆ ವ್ಯಾಖ್ಯಾನಗಳಲ್ಲಿರೋ ತಪ್ಪನ್ನೆಲ್ಲ ಕಂಡು ಹಿಡಿದು ಅದಲ್ಲ ಇದು ಅರ್ಥ ಅಂತ ಯಾರು ಹೇಳಬಲ್ಲನೋ ಅವನಿಗೆ ಸ್ವಾತಂತ್ರ್ಯ ಬಂತು. ಅವನು ಮತ್ತೆ ಯಾವ ವ್ಯಾಖ್ಯಾನ ನೋಡಬೇಕಾಗಿಲ್ಲ, ಯಾವ ಪ್ರವಚನ ಕೇಳಬೇಕಾಗಿಲ್ಲ. ಯಾಕೆಂದರೆ ಇದು ಅರ್ಥ ಅಂತ ಗೊತ್ತಾಗಿದೆ ಅವನಿಗೆ. ಅದೇ ಸ್ವಾತಂತ್ರ್ಯ. ಜ್ಞಾನದ ಸ್ವಾತಂತ್ರ್ಯ ಬಂದ ಮೇಲೆ ಆಮೇಲೆ ತಾವದು ಈಶ್ವರತೋ ಭಯಂ, ಅಲ್ಲಿ ತನಕ ದೇವರ ಭಯ. ಯಾಕೆ ಇದ್ದಾನೋ ಏನೋ ಕಡೆಗೆ ಇದ್ರೆ ಉಪದ್ರ, ಯಾಕೆ ಅವನಿಗೊಂದು 10 ಸುತ್ತು ಬಂದುಬಿಡೋಣ, ಡಬ್ಬಿಗೊಂದು 10 ಪೈಸೆ ಹಾಕಿಬಿಡೋಣ, ಇದ್ದರೆ ಕಾಟ ಕೊಡೋದು ಬೇಡ. ದೇವರು ಇಲ್ಲ ನಿರ್ಣಯ ಬಂದ ಮೇಲೆ ಭಯವೇ ಇಲ್ಲ. ಇದು ಜೈನ ಸಿದ್ಧಾಂತ ಮತ್ತು ಈ ರೀತಿ ವಿಚಾರಧಾರೆ ಇರುವ ಎಲ್ಲ ಸಿದ್ಧಾಂತಗಳು ಯಾವುದು ಬೇಕಾದ್ರೆ ನೀವು ಕೃಷ್ಣ ಹೇಳ್ತಾನೆ, ಏತದ್ ಉಪಾಸೀರನ್ ಸಮುಪಾಸೀರನ್. ಈ ರೀತಿಯ ಒಂದು ಮತವನ್ನು ಅನುಷ್ಠಾನ ಮಾಡುವಂಥ ಮಂದಿ ಇದ್ದಾರಲ್ಲ
ಅವನು ಎಲ್ಲವೂ ಒಂದೇ, ಯಾವ ದಾರಿಯಲ್ಲಿ ಹೋದರೆ ಏನೂ ಅಲ್ಲ. ಅದು ಸತ್ಯದ ವಿರುದ್ಧ ದಾರಿಯಲ್ಲಿ ಉಪಾಸನೆ ಆಗಿದೆ. ಅದರಿಂದ ತೇ ಮುಹ್ಯಂತಿ, ಅವರು ಮೋಹಕ್ಕೊಳಗಾಗ್ತಾರೆ, ಅವರು ಕಷ್ಟಕ್ಕೊಳಗಾಗ್ತಾರೆ. ಅದನ್ನು ಶುಚ ಅರ್ಪಿತಾ. ಶುಚ ಅರ್ಪಿತ ಒಂದೇ ಶಬ್ದ, ಅದು ಶುಚ ಅರ್ಪಿತಾ ಅಲ್ಲ. ಶುಚ ಅಂದರೆ ದುಃಖ, ಅರ್ಪಿತ ಅಂದರೆ ಹೊಂದಿದವರು. ಶುಚಾರ್ಪಿತಾ ಅಂದರೆ ಶುಚಾಂ ಅರ್ಪಿತಾ ಶುಚಾರ್ಪಿತಾ, ದುಃಖವನ್ನು ಹೊಂದಿದವರು. ಅಂದರೆ ಅವರು ದುಃಖ ಭಾಜನರಾಗ, ದೇವರ ಹತ್ತಿರ ಹೋಗೋದು ಸುಖ, ದೂರ ಹೋದಷ್ಟು ದುಃಖ. ಸೊ ಅವರು ದುಃಖ ಭಾಜನರಾಗ್ತಾರೆ, ನರಕ ಭಾಜನರಾಗ್ತಾರೆ. ಹಾಗೆ ಉಪಾಸನೆ ಮಾಡಬೇಡಿ ಅಂತ ಕೃಷ್ಣ. ಇದು ಬೇರೆ ನಂಬಿಕೆಗಳನ್ನು ಕೃಷ್ಣ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದಂಥ ಒಂದು ಪ್ರಕರಣ. ತೇ ಮುಹ್ಯಂತಿ, ಹೀಗೆಲ್ಲ ಹೇಳ್ತಾರೆ, ಇದು ನಮ್ಮ ಸಿದ್ಧಾಂತ ಅಂತಾರೆ. ಸಿದ್ಧಾಂತ ಒಂದೇ ಇರೋದು, 25 ಸಿದ್ಧಾಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆದರೆ ಪ್ರತಿಯೊಬ್ಬರು ತಮ್ಮ ಸಿದ್ಧಾಂತವೇ ಸಿದ್ಧಾಂತ ಅಂತ ಭ್ರಮೆಗೊಳಗಾಗ್ತಾರೆ. ಇದೇ ನಾನಾತ್ವ, ನಮ್ಮದೇ ಕರೆಕ್ಟು ಅನ್ನೋ ಭ್ರಮೆಯೇ ನಾನಾತ್ವ. ಆದ್ದರಿಂದ ಅದಲ್ಲ. ಕೃಷ್ಣ ಹೇಳ್ತಾನೆ ಇದು ಯಾವುದೂ ಅಲ್ಲ. ಈ ಯಾವ ಮತಗಳನ್ನು ನಂಬಿಯೂ ನಾವು ಕೊನೆಯ ಜೀವನದ ಚರಮ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವನು ಮತ್ತೆ ದುಃಖದ ಸುಳಿಯಲ್ಲಿ ಸಿಕ್ಕಿ ಒದ್ದಾಟ ಪಡಬೇಕಾಗತ್ತೆ. ಅದನ್ನು ನೀನು ನಂಬಬೇಡ ಅಂತ ಉದ್ಧವನಿಗೆ ಹೇಳ್ತಾನೆ. ಆದರೆ ಅವನು ಬಂತು, ನೀವೇ ಹೇಳುವಾಗ ಬಂತು ಮೊದಲು ಕಾಲ ಗುಣಾನ್ ಗುಣಾನ್ ನಮಗೇನು ಅಂದರೆ ನಮ್ಮಲ್ಲಿರೋ ಗುಣಾ ಸೃಜಂತಿ ಕರ್ಮಾಣಿ, ಕರ್ಮಗಳನ್ನು ಸೃಷ್ಟಿ ಮಾಡೋದು ನಮ್ಮಲ್ಲಿರ್ತಕ್ಕಂಥ ಗುಣಗಳು. ಗುಣಗಳನ್ನು ಕಾಲವನ್ನು ಸೃಜತೆ ಗುಣ ಅನ್ನೋಂಥ ನೀವೇ ಹೇಳಿದಿರಿ. ಕಾಲನಾಮಕನಾದ ಭಗವಂತ ಗುಣಗಳನ್ನು ಸೃಷ್ಟಿ ಮಾಡಿದ ಅಂತ. ಕಾಲ ಅಂದರೆ ನಾವು ಭಗವಂತ ಅಂತ ತಿಳ್ಕೋಬೇಕು. ಕಾಲ ಅಂದರೆ ಟೈಮ್ ಅಂತ ಹೇಳ್ತಾರೆ, ಸಮಯ. ಕಾಲ ಅಂದರೆ ಸಮಯವೋ ದೇವರು. ಇದನ್ನು ಹೇಗೆ ನಾವು ಅದನ್ನು ಫೈನಲ್ ಅರ್ಥ ಮಾಡಿಕೊಳ್ಳೋದು? ನೀವು ಒಂದೊಂದು ಕಡೆ ಕಾಲ ಅಂದರೆ ಸಮಯ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತೀರಿ, ಒಂದೊಂದು ಕಡೆ ಕಾಲ ಅಂದರೆ ದೇವರು ಅಂತೀರಿ. ನೀವು ಬೇಕಾದಾಗ ನೀವು ವ್ಯಾಖ್ಯಾನ ಮಾಡ್ತೀರಿ. ನಾವು ಹೇಗೆ ಅರ್ಥ ಮಾಡಬೇಕು? ಕಾಲ ಶಬ್ದದ ನಿಜವಾದ ಅರ್ಥ ಏನು? ಅಲ್ಲಿ ಮತ್ತೆ ಬಂದಿದೆ. ಕಾಲ ಅಲ್ಲದೆ ಲೋಕ, ಆಗಮ, ಕಾಲ, ಆತ್ಮ ಇವೆಲ್ಲ ಬಂದಿದೆ. ಆಗಮ ಅಂದರೆ ಏನು, ಲೋಕ ಅಂದರೆ ಏನು, ಇವೆಲ್ಲ ನಿಜವಾದ ಅರ್ಥ ಏನು ಅಂತ, ಶಾಸ್ತ್ರೀಯವಾದ ಅರ್ಥ ಕಾಲ ಅಂದರೆ ಏನು. ಅದಕ್ಕೆ ಕೃಷ್ಣ ಹೇಳ್ತಾನೆ ಏನು ಕಷ್ಟ ಇಲ್ಲ, ಅದು ಮುಖ್ಯ ಅರ್ಥ ಯಾವುದು ಅಂತ ತಿಳಿಲಿಕ್ಕೆ ಭಾಳ ಸುಲಭ ಇದೆ. ಏನು ಅಂದರೆ ಈ ಶಬ್ದಗಳು ಇರತಕ್ಕಂಥದ್ದು ನಾಶವಾಗುವುದಿಲ್ಲ, ಎಂದೂ ನಾಶವಾಗುವುದಿಲ್ಲ. ವಾತಾವರಣ ಇರ್ತವೆ. ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್ ಇನ್ ದ ಈಥರ್, ಅಥವಾ ಈಥರಿಕ್ ರೆಕಾರ್ಡಿಂಗ್ ಇದೆ. ಆದ್ದರಿಂದ ಪ್ರಳಯ ಆಯಿತು ಅಂತ ಇಟ್ಟುಕೊಳ್ಳಿ. ಪ್ರಳಯ ಕಾಲದಲ್ಲಿ ಈ ಶಬ್ದಗಳನ್ನು ಯಾವ ಅರ್ಥದಲ್ಲಿ ಬಳಸ್ತೀರಿ ನೀವು ಅಂತ ಹೇಳ್ತಾನೆ ಕೃಷ್ಣ. ಕಾಲ ಅಂದರೆ ಏನು? ಕಾಲ ಇದೆ ಅಂದರೆ ಕಾಲ ಅಂದರೆ ಅವಾಂತರ ಕ್ಷಣ, ದಿನ, ತಿಂಗಳು, ಪಕ್ಷ, ಮಾಸ, ವರ್ಷ ಇದೆಲ್ಲ ಉಂಟ ಪ್ರಳಯ ಕಾಲದಲ್ಲಿ. ಕಾಲದ ಪ್ರಭೇದವೇ ಇಲ್ಲ. ಆವಾಗ ಕಾಲ ಅಂದರೆ ಏನು? ಈಗ ಕಾಲ ಅಂತ ಹೇಳೋದೊಂದು ಅರ್ಥ ಉಂಟು. ಯಾಕೆಂದರೆ ಕಾಲದಲ್ಲಿ ಯಾವ ಕಾಲ? ಚೈತ್ರ ಕಾಲ, ವೈಶಾಖ ಕಾಲ, ಅಥವಾ ಮೇಷಕಾಲ, ವೃಷಭ ಕಾಲ, ಅಲ್ಲಿ ಯಾವ ಕಾಲ? ಕಾಲಕ್ಕೆ ಅರ್ಥವೇ ಇಲ್ಲ ಪ್ರಳಯ ಕಾಲದಲ್ಲಿ. ಅದಕ್ಕೆ ಪ್ರಳಯ ಕಾಲ ಅಷ್ಟೇ. ಯಾವ ಕಾಲ? ಪ್ರಳಯ ಕಾಲ. ಅದು ಕಾಲ ಅನ್ನೋದನ್ನು ಡಿಫೈನ್ ಮಾಡಲಿಕ್ಕೆ ಬರುವುದಿಲ್ಲ. ಹೇಗೆ ನಾವು ವಿಮಾನದಲ್ಲಿ ಹೋಗುವಾಗ ವೇಗ ಗೊತ್ತಾಗೋದಿಲ್ಲ ನಮಗೆ. ವೇಗ ಇದೆ, ಅದು ನಾವು ಅದು 600 ಮೈಲ್ ವೇಗದಲ್ಲಿ ಹೋಗ್ಬೋದು. ನಾವು ಸುಮ್ಮನೆ ಕೂತಿದ್ದೇವೆ ಅನ್ನಿಸ್ತದೆ. ಯಾಕೆಂದರೆ ಅಲ್ಲಿ ಆ ವೇಗವನ್ನು ಗುರುತಿಸಲಿಕ್ಕೆ ಪ್ರತಿನಿಧಿಯಾದ ಈ ಕಡೆಯಿಂದ ಏನೂ ಇಲ್ಲ. ಈ ಕಡೆ ಮರ ಇದ್ದರೆ ನಾವು ಮುಂದೆ ಹೋದಾಗ ಮರ ಹಿಂದೆ ಹೋಯ್ತು, ಗೊತ್ತಾಯ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ ಅಂತ. ವಿಮಾನದಲ್ಲಿ ಹಿಂದೂ ಇಲ್ಲ ಮುಂದೂ ಇಲ್ಲ, ಆದ್ದರಿಂದ ಚಲನೆ ಗೊತ್ತಾಗುವುದಿಲ್ಲ. ಹಾಗೆ ಪ್ರಳಯ ಕಾಲದಲ್ಲಿ ಕಾಲವನ್ನು ಕೌಂಟ್ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಕಾಲ ಅಂದರೆ ಏನು? ಪ್ರಳಯ ಕಾಲದಲ್ಲಿ ಕಾಲ ಅಂದರೆ ಏನು ಹೇಳು ಅಂತಾನೆ ಕೃಷ್ಣ. ಅದು ಪ್ರಳಯ ಕಾಲದಲ್ಲಿ ಒಂದು ಅರ್ಥ ಬೇಕಲ್ಲ. ಆಮೇಲೆ ಕಾಲ, ಆಮೇಲೆ ಆತ್ಮ, ಆಗಮ, ಲೋಕ, ಕಾಲ ಆಯ್ತಲ್ಲ. ಆಮೇಲೆ ಆತ್ಮ, ಆಗಮ. ಆತ್ಮ ಅಂತಂದರೆ ಇನ್ನು ವ್ಯಾಪ್ತವಾದ ಹೇಳಿದೆ ನಾನು. ವ್ಯಾಪ್ತವಾದದ್ದು ಅಂತ ಅರ್ಥ ಅಂತ ಹೇಳಿದೆ. ಪ್ರಕೃತಿ ಅದು ಇರಲಿ. ಆತ್ಮ, ಅದು ಆತ್ಮ ಶಬ್ದಕ್ಕೂ ಅಷ್ಟೇ. ಆತ್ಮ ಅಂದರೆ ಏನು? ಜೀವಾತ್ಮ ಅಂತ ತಿಳ್ಕೋಬೇಕು, ಪರಮಾತ್ಮ ಅಂತ ತಿಳ್ಕೋಬೇಕು. ಒಂದೂ ಸ್ಪಷ್ಟ ಆಗೋಲ್ಲ. ಯಾಕೆಂದರೆ ನೀವು ಆತ್ಮ ಅಂದರೆ ಜೀವ ಅಂತ ಅರ್ಥದಲ್ಲಿ ಕೆಲವು ಕಡೆ ಹೇಳ್ತೀರಿ, ಆತ್ಮ ಅಂದರೆ ಪರಮಾತ್ಮ ಅಂತೀರಿ ಕೆಲವು ಕಡೆ. ಅದೇ ಏನು ಮಾಡಬೇಕು ನಾವು ಅಂತ ಗೊತ್ತಾಗೋಲ್ಲ. ಆಮೇಲೆ ಜೀವ, ಆತ್ಮ, ಪರಮಾತ್ಮ ಒಂದೇ ಅಂತೀರಿ, ಬೇರೆ ಅಂತಾರೆ ಮತ್ತೊಬ್ಬರು. ನಾವು ಏನು ತೀರ್ಮಾನ ಮಾಡಬೇಕು ಅನ್ನಲ್ಲ. ಕಾಲ, ಆತ್ಮ, ಆಗಮ ಶಬ್ದ
ಮಾತು ಇಲ್ಲೇ ಇಲ್ಲ. ಪ್ರಳಯಕಾಲದಲ್ಲಿ ಯಾರು ಮಾತಾಡುವವರೇ ಇಲ್ಲ, ಮಾತಾಡುವ ಬಾಯಿಯೂ ಇಲ್ಲ, ಕೇಳುವ ಕಿವಿಯೂ ಇಲ್ಲ. ಆಗ ಆಗಮ ಅಂದರೆ ಏನು? ಆವಾಗ ಆಗಮ ಅಂದರೆ ಶಬ್ದ. ಆಗ ಏನು? ಆಮೇಲೆ ಆ ಕಾಲ, ಆತ್ಮ, ಆಗಮ, ಆಮೇಲೆ ಲೋಕ. ಲೋಕ ಅಂತ ಹೇಳ್ತೇವೆ ನಾವು. ಕಾಲ, ಆತ್ಮ, ಆಗಮ, ಲೋಕ. ಲೋಕ ಅಂದರೆ ಯಾವ ಲೋಕವೂ ಇಲ್ಲ, ಎಲ್ಲ ಲೋಕಗಳು ನಾಶ ಆಗೋದಕ್ಕೆ ಪ್ರಳಯ ಅನ್ನೋದು. ಈ ಲೋಕ ಅನ್ನೋದಕ್ಕೆ ಏನರ್ಥ? ಪ್ರಳಯ ಕಾಲದಲ್ಲಿ ಹೇಳಿ ಅಂತಾನೆ ಕೃಷ್ಣ. ಆ ಶಬ್ದ ಇದೆ, ಅದಕ್ಕೆ ಆ ಶಬ್ದ ಅರ್ಥ ಇಲ್ಲ, ಅಲ್ಲಿ ನಾಶ ಆಗಿ ಹೋಗಿದೆ. ಲೋಕ ಅಂತಂದರೆ ಯಾವ ಲೋಕ? ಲೋಕ ಯಾವ ಲೋಕವೂ ಇಲ್ಲ. ಆಮೇಲೆ ಸ್ವಭಾವ. ನಾವು ಹೇಳ್ತೇವೆ ಅವರ ಸ್ವಭಾವ ಹಾಗೆ, ಏನು ಮಾಡೋದು? ಯಾವ ಸ್ವಭಾವ ಅಲ್ಲಿ? ಯಾರ ಸ್ವಭಾವವೂ ಇಲ್ಲ ಅಲ್ಲಿ. ಆಮೇಲೆ ನಾವೀಗ ಧರ್ಮ ಪ್ರಕಾರ ಯಾವ ಧರ್ಮ ಇದೆ ಪ್ರಳಯ ಕಾಲದಲ್ಲಿ? ಧರ್ಮ ಆಚರಿಸುವವರಿಲ್ಲ, ಅದು ಧರ್ಮವೂ ಇಲ್ಲ. ಈ ಶಬ್ದಗಳೆಲ್ಲ ಪ್ರಳಯ ಕಾಲದಲ್ಲಿ ಗುಣವ್ಯತಿಕರೇ ಅಸತಿ ಅಂತ. ಗುಣವ್ಯತಿಕರ ಅಂದರೆ ಸೃಷ್ಟಿ, ಗುಣಗಳ ಬದಲಾವಣೆ, ಸತ್ವ ಗುಣತ್ರಯಗಳ ಚಲನೆ, ನಿರಂತರ ಮೂಮೆಂಟು, ಅದು ಇಲ್ಲದೇ ಇದ್ದಾಗ ಅಂದರೆ ಪ್ರಳಯ ಕಾಲದಲ್ಲಿ ಈ ಶಬ್ದಗಳಿಗೆಲ್ಲ ಏನರ್ಥ? ಅದೇ ಅದರ ಅರ್ಥ ಅಂತ. ಹೌದಲ್ಲ? ಕಾಲ ಅಂದರೆ ಏನು? ಕಾಲ ಅಂದರೆ ಟೈಮ್ ಅಲ್ಲ ಆವಾಗ, ಯಾಕಂದರೆ ಟೈಮ್ ಕೌಂಟ್ ಮಾಡಲಿಕ್ಕೆ ಒಂದು ಅಗತ್ಯವೇ ಇಲ್ಲ ಅಲ್ಲಿ. ಕಾಲ ಅಂತ ಒಂದು ಇದೆ ಅಂತ ನೀವು ಪ್ರಳಯ ಕಾಲ ಅಷ್ಟೇ. ಅದರಲ್ಲಿ ಪ್ರಳಯ ಕಾಲದಲ್ಲಿ ಇಷ್ಟನೇ ಗಂಟೆಯಲ್ಲಿ ಪ್ರಳಯ ಹೇಳಲಿಕ್ಕುಂಟ? ಗಂಟೆ ಅಥವಾ ಏನಾದರೂ ಡಿವಿಷನ್ ಅಂತ ಹೇಳಲಿಕ್ಕುಂಟ? ಯಾವುದೂ ಹೇಳಲಿಕ್ಕಿಲ್ಲ. ಹಾಗಾದರೆ ಪ್ರಳಯ ಕಾಲದಲ್ಲಿ ಕಾಲ ಅಂದರೆ ಏನು ಅಂದರೆ, ಅವನು ಹೇಳ್ತಾನೆ ಕಾಲ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಕಲಿತ ಅಂದರೆ ಒಟ್ಟುಗೂಡುವುದು, ಎಲ್ಲ ಗುಣಗಳು ಎಲ್ಲಿ ಒಟ್ಟುಗೂಡಿವೆ ಅವನು ಕಾಲ. ಅದು ಯಾರು? ನಾನೇ ಅಂತಾನೆ ಕೃಷ್ಣ. ಅದನ್ನು ಕಾಲ ಅಂದರೆ ಗುಣಪೂರ್ಣನಾದ ತತ್ವ, ಅದು ಕಾಲ ಅಲ್ಲ. ನಾವು ಹೇಳತಕ್ಕಂಥ ಕಾಲ ಅಲ್ಲ. ಗುಣಪೂರ್ಣವಾದ ತತ್ವ ಯಾವುದೋ ಅದು ಕಾಲ. ಇನ್ನೊಂದು ಅರ್ಥ ಕಲಚ್ಛೇದನೆ ಅಂತ, ಎಲ್ಲವನ್ನು ನಾಶ ಮಾಡುವಂಥದ್ದು, ಅದು ನಾನೇ. ಕಾಲೋಷ್ಮಿ ಲೋಕಕ್ಷೇಗತ್ ಪ್ರವೃತ್ತ. ಅದನ್ನು ಕಾಲ ಶಬ್ದವಾಚ್ಯನಾಗಿ ಪ್ರಳಯ ಕಾಲದಲ್ಲಿ ಯಾರಿದ್ದಾನೋ ಅದರ ಮುಖ್ಯ ಅರ್ಥ. ಅದು ಭಗವಂತ ಒಬ್ಬನೇ ಇರುವುದು ಪ್ರಳಯ ಕಾಲದಲ್ಲಿ. ಆದ್ದರಿಂದ ಅವನು ಕಾಲ, ಅದು ಮುಖ್ಯ ಅರ್ಥ. ಎಲ್ಲಿ ಪರಮಾತ್ಮ ಅನ್ನೋ ಅರ್ಥ ಕೊಡುವುದಿಲ್ಲವೋ ಅಲ್ಲಿ ಕಾಲ ನೀವು ಬೇಕಾದ ಅರ್ಥ ಮಾಡಿಕೊಳ್ಳಿ. ಸೊ ಮೊಟ್ಟ ಮೊದಲು ಪ್ರಥಮ ಅರ್ಥ ಇರೋದು ಮುಖ್ಯ ಅರ್ಥ. ಅದು ಕೊಡದೇ ಇದ್ದಾಗ ಆಮೇಲೆ ಮುಖ್ಯ ಅರ್ಥ ಮಾಡ್ಬೋದು. ಈಗ ಬ್ರಹ್ಮ ನಾರಾಯಣಾತ್ ಪ್ರಜಾಯತೆ ಅಂತ ಉಪನಿಷತ್, ಅಲ್ಲಿ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಬ್ರಹ್ಮಣೋ ಬ್ರಹ್ಮ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಬ್ರಹ್ಮ ಅನ್ನೋದು ನಾರಾಯಣನ ಹೆಸರು. ಅಲ್ಲಿ ಕೊಡೋದಿಲ್ಲ, ಯಾಕಂದ್ರೆ ನಾರಾಯಣದ ಹುಟ್ಟಿದ ಅಂತಿದೆ. ಅಲ್ಲಿ ಬೇರೆ ಅರ್ಥ ಮಾಡಿ. ಎಲ್ಲಿ ಮುಖ್ಯ ಅರ್ಥ ಕೊಡುವುದಿಲ್ಲ ಅಲ್ಲಿ ಬೇರೆ ಅರ್ಥ ಮಾಡಿ. ಏನು? ನಾರಾಯಣನ ಮಗ, ನಾಭಿಗದಿಂದ ಹುಟ್ಟಿದ, ಚತುರ್ಮುಖ ಅಂತ ಅರ್ಥ ಮಾಡಿ, ಅಡ್ಡಿ ಇಲ್ಲ. ಬಟ್ ಮುಖ್ಯ ಅರ್ಥ ಅನ್ನೋದು ಫಸ್ಟ್ ಪ್ರಿಫರೆನ್ಸ್. ಅದು ಕೊಡದೇ ಇದ್ದಾಗ ಬೇರೆ ಅಂತ. ಹೀಗೆ ಕಾಲ ಅಂತಂದರೆ ಪ್ರಳಯ ಕಾಲದಲ್ಲೂ ಯಾರು ಕಾಲಪುರುಷನೋ ಅವನೇ ಕಾಲ ಶಬ್ದದ ಮುಖ್ಯ ಅರ್ಥ. ಅದರಿಂದ ಕಾಲ ಭಗವಂತ. ಆಮೇಲೆ ಆತ್ಮ ಅಂದರೆ ಎಲ್ಲವೂ ಆಗ್ಬೋದಲ್ಲ, ಆಮ್ನಿ ಪ್ರೆಸೆಂಟು ಅಂತ. ಆಪ್ನೋತಿ, ಎಲ್ಲ ಕಡೆ ವ್ಯಾಪ್ನೋತಿ ಇತಿ ಆತ್ಮ, ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು. ಆಕಾಶವೂ ಎಲ್ಲ ಕಡೆ ವ್ಯಾಪಿಸಿದೆ, ಕಾಲವೂ ಎಲ್ಲ ಕಡೆ ವ್ಯಾಪಿಸಿದೆ. ಕಾಲ ಇಲ್ಲದ ದೇಶ ಇಲ್ಲ, ಆಕಾಶ ಇಲ್ಲದ ದೇಶವೂ ಇಲ್ಲ, ಕಾಲ ಇಲ್ಲದ ಕಾಲವೂ ಇಲ್ಲ. ಆದರೆ ಆಕಾಶ ಕಾಲ ಇವುಗಳು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸರ್ವಗತವಾಗಿರತಕ್ಕ ತತ್ವ ಯಾವುದು? ಆಪ್ನೋತಿ, ಎಲ್ಲರ ಒಳಗೂ ಹೊರಗೂ ತುಂಬಿರುವ ತತ್ವ ಯಾವುದು? ಅದು ಭಗವಾನ್. ಅಂತಃ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಆದ್ದರಿಂದ ಆತ್ಮ ಅಂದರೂ ನಾನೇ ಅಂತ ಮುಖ್ಯ ಅರ್ಥ ಭಗವಂತ, ದೇವರು. ಆಮೇಲೆ ಆಗಮ ಅಂದರೆ ಏನು ಅರ್ಥ? ಆ ಶಬ್ದ ಅರ್ಥ ಆ ಸಮಂತಾತ್ ಪೂರ್ಣತೆಯ ಗಮನಂ ಜ್ಞಾನಂ, ಪರಿಪೂರ್ಣ ಜ್ಞಾನ ಸ್ವರೂಪ ಅಂತ. ಅದು ಯಾವುದರಿ? ನಾನೇ ಅಲ್ವಾ ಅಂತಾನೆ. ಹಾಗಾದರೆ ಆಗಮ ಶಬ್ದದ ಮುಖ್ಯ ಅರ್ಥ ನಾನೇ. ಮತ್ತೊಂದು ಆಗಮಯತಿ, ನಮಗೆ ಜ್ಞಾನ ಕೊಡ್ತಾನೆ, ತಾನು ಜ್ಞಾನ ಸ್ವರೂಪನಾಗಿದ್ದಾನೆ. ಅದರಿಂದ ಆಗಮ ಅಂತಂದರೂ ಭಗವಂತನ ಹೆಸರು. ಸ್ವಭಾವ ಅಂದರೆ ಏನು? ಸ್ವತಂತ್ರವಾದ ಭಾವ. ಅಂದರೆ ಪದಾರ್ಥ. ಯಾವುದು ಸ್ವತಂತ್ರವಾದ ವಸ್ತು ಅದು ಸ್ವಭಾವ. ಸ್ವತಂತ್ರವಾದ ವಸ್ತು ಭಗವಂತನೇ. ಅದೊಂದು ಸ್ವಭಾವ ಅಂದರು. ದ್ರವ್ಯಂ ಕರ್ಮಜ ಕಾಲಸ್ಯ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ. ಸ್ವಭಾವ ಅಂದರೂ ನಾನೇ. ಆಮೇಲೆ ಸ್ವತಂತ್ರವಾದ ಭಾವ ಸ್ವಭಾವ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಬೋದು, ಸ್ವಯಮೇವ ಭವತಿ. ಅವನು ಇನ್ನೊಬ್ಬರಿಂದ ಹುಟ್ಟುವುದಿಲ್ಲ. ನಾವೆಲ್ಲ ಹುಟ್ಟಲಿಕ್ಕೆ ಒಬ್ಬ ಅಪ್ಪ ಅಮ್ಮ ಬೇಕು, ಅವನಿಗೆ ಹುಟ್ಟಿಸೋ ಇನ್ನೊಬ್ಬ ಅಪ್ಪ ಅಮ್ಮ ಯಾರೂ ಇಲ್ಲ. ದಾಸರು ಹಾಡಿದ, ನಿನ್ನ ತಂದೆ ಯಾರೋ
ಅಂತ. ಹಾಗೆ ನಿನ್ನ ದೇವರಿಗೆ ನಿನ್ನ ತಂದೆ ಯಾರು ಇಲ್ಲ. ಹಾಗಾದರೆ ಅವನು ಸ್ವಯಮೇ ಭವತಿ, ಇನ್ನೊಬ್ಬರಿಂದ ಹುಟ್ಟುವುದಲ್ಲ, ತನ್ನ ಇಚ್ಛೆಯಿಂದ ತಾನೇ ಹುಟ್ಟಿ ಬರ್ತಾನೆ, ಆದ್ದರಿಂದ ಅವನು ಸ್ವಭಾವ. ಹೀಗೆ ಈ ಶಬ್ದದ ಅರ್ಥ ನಿಮಗೆ ಗೊತ್ತಾದರೆ ಅದು ನಾನು ಅಂತ ಗೊತ್ತಾಗ್ಬಿಡುತ್ತೆ ಭಗವಂತ ಅಂತ. ನೀವೇನು ಕಷ್ಟಪಡಬೇಕಾಗಿಲ್ಲ. ಆಮೇಲೆ ಧರ್ಮ ಅಂತ, ಧರ್ಮ ಅಂದರೆ ಏನು? ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಅಂತ ಇದನ್ನು ಡಿಫೈನ್ ಮಾಡಿದ್ದಾರೆ ಭಾರತದಲ್ಲಿ. ಧರ್ಮ ಅಂದರೆ ಯಾವುದು ಸಮಾಜವನ್ನು ಧಾರಣೆ ಮಾಡುತ್ತೋ ಅದು ಧರ್ಮ, ಯಾವುದರಿಂದ ಸಮಾಜ ನಾಶವಾಗುತ್ತೋ ಅದು ಅಧರ್ಮ. ಅಷ್ಟೇ. ಧರ್ಮ ಅಂದರೆ ಏನೋ ದೊಡ್ಡ, ಅದಕ್ಕೆ ಯಾರೋ ಧರ್ಮಶಾಸ್ತ್ರ ಪಂಡಿತರ ಹತ್ರ ಕೇಳಲಿಕ್ಕೆ ಹೋಗೋದು ಬೇಡ. ಧರ್ಮ ಅಂದರೆ ಯಾವುದರಿಂದ ಸಮಾಜ ಧಾರಣೆ ಆಗುತ್ತೋ ಅದು ಧರ್ಮ, ಯಾವುದರಿಂದ ಸಮಾಜ ನಾಶದ ಕಡೆಗೆ ಹೋಗುತ್ತೋ ವಿನಾಶದ ಕಡೆಗೆ ಹೋಗುತ್ತೋ ಅದು ಅಧರ್ಮ. ಅದು ನಿಮ್ಮ ಅರ್ಥ ಆಯಿತು. ಅಲ್ಲಿ ಪ್ರಳಯ ಕಾಲದಲ್ಲಿ ಯಾವ ಧರ್ಮ ಅಂತ ನಾವು ಸಮಾಜವನ್ನು ಎತ್ತರಕ್ಕೆ ಕೊಂಡೊಯ್ಯುವ ಧರ್ಮ ಯಾವುದು? ಪ್ರಳಯ ಆಚರಿಸುವವರೇ ಇಲ್ಲದೇ ಇದ್ಮೇಲೆ ಧರ್ಮ ಎಲ್ಲಿಂದ ಬರಬೇಕು? ಆದರೆ ಅವತ್ತನೇ ಪ್ರಳಯ ಕಾಲದಲ್ಲೂ ನಾನು ಜಗತ್ತನ್ನು ಧಾರಿಸಿದವ ನಾನೊಬ್ಬನೇ ಅಲ್ವಾ? ಪ್ರಳಯ ಕಾಲದಲ್ಲಿ ನಾನೇ ಪ್ರಳಯವನ್ನು ಅಂದ್ರಿ. ಪ್ರಳಯ ಅಂದರೆ ಏನು? ಪ್ರಳಯವನ್ನು ಧರಿಸಲಿಕ್ಕೆ ಪ್ರಳಯ ಅಂದರೆ ಏನು? ದೊಡ್ಡ ಪ್ರಶ್ನೆ ನಮ್ಮ ವಿಜ್ಞಾನ ಓದುವವರಿಗೆ. ಪ್ರಳಯ ಅಂದರೆ ಏನಪ್ಪ? ಪ್ರಳಯ ಅಂದರೆ ಏನು ಇಲ್ಲದಿರೋದು, ಮತ್ತು ಏನನ್ನು ಧರಿಸೋದು ನಾವು? ಪ್ರಳಯ ಅಂದರೆ ಪ್ರಳಯದಲ್ಲಿ ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅನ್ನೋದು ಸುಳ್ಳು. ಪ್ರಳಯದಲ್ಲಿ ಎಲ್ಲವೂ ಇತ್ತು. ಏನೂ ಇಲ್ಲದೇ ಇರುವಂತಹ ಒಂದು ಕಾಲವೇ ಇಲ್ಲ. ಮತ್ತು ಏನಾಯಿತು ಪ್ರಳಯ ಅಂದರೆ? ಭೂಮಿ ಇತ್ತು, ಭೂಮಿ ಸಿಡಿದು 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 ಪರಮಾಣುವಾಗಿ ಹೋಯಿತು, ಆಗ ಪ್ರಳಯ ಆಯಿತು. ಅಂದರೆ ಪರಮಾಣು ರೂಪದಿಂದ ಭೂಮಿ ಇದೆ, ಕಣ್ಣಿಗೆ ಕಾಣುವಂಥ ಸ್ಥೂಲ ಭೂಮಿ ಇಲ್ಲ ಅಷ್ಟೇ. ಅದು ಒಟ್ಟಾದರೆ ಭೂಮಿ ಆಯಿತು, ಬೇರೆ ಬೇರೆ ಆದರೆ ಪ್ರಳಯ ಆಯಿತು. ಸೊ ಯಾವುದೂ ನಾಶವಾಗುವುದಿಲ್ಲ. ಅನಂತ ಪರಮಾಣುಗಳು ವಾತಾವರಣದಲ್ಲಿ ತುಂಬಿವೆ. ಅದನ್ನು ಪರಮಾಣುಗಳನ್ನು ವಾತಾವರಣ ನಿಲ್ಲಿಸಿ ಪ್ರಳಯ ಮಾಡಿದವನು ನಾನೇನು? ಹಾಗಾಗಿ ಪ್ರಳಯ ಅಂದರೆ ಅದು ಧರ್ಮ ಅಂದರೆ ಅದನ್ನು ಧಾರಣೆ ಮಾಡಿದವ ಯಾರು? ಇಡೀ ಈಗ ಅನಂತ ಪರಮಾಣುಗಳು, ಈಗ ಇದರ ಒಳಗೆ ಪರಮಾಣುಗಳು ಅಷ್ಟೇ ಅಲ್ಲ, ಜೀವಗಳು, ಸೋಲ್ಸ್, ಅವಕ್ಕೆ ದೇಹ ಬರೋ ಮುಂಚೆ ಒಂದು ಪರಮಾಣು ಪ್ರದೇಶೇಪಿ ಹ್ಯನಂತಹ ಜೀವರಾಶಿ, ಕೋಟಿ ಕೋಟಿ ಜೀವರು ಈ ವಾತಾವರಣದಲ್ಲಿ ಇದ್ದಾರೆ. ನಾವು ಇಷ್ಟೇ ಜನ ಅಲ್ಲ, ನಮ್ಮ ಕಣ್ಣಿಗೆ ಕಾಣೋರು ಇಷ್ಟು ಬಂದ ಅಲ್ವಾ? ಕಣ್ಣಿಗೆ ಕಾಣದ ಸೂಕ್ಷ್ಮಾಣುಗಳಾಗಿ ಕೋಟಿ ಕೋಟಿ ಜೀವರಿದ್ದಾರೆ, ಕೋಟಿ ಕೋಟಿ ಪರಮಾಣುಗಳಿದ್ದಾವೆ, ಎಲ್ಲ ಇವೆ, ಆದರೆ ಯಾವುದು ಕಾಣೋದಿಲ್ಲ. ಹಾಗಾದರೆ ಎಲ್ಲವೂ ಇದ್ದು ಕಾಣದೇ ಇರುವ ಸ್ಥಿತಿ ಪ್ರಳಯ. ಅದು ಒಟ್ಟಾಯಿತು, ಗಟ್ಟಿ ದೊಡ್ಡದಾಯಿತು, ಖಂಡಿತು, ಅದು ಸೃಷ್ಟಿ. ಸೊ ಅದು ಬಿಡುಗಡೆ. ಪ್ರಳಯ ಒಟ್ಟಾಗುವುದು ಸೃಷ್ಟಿ ಅಷ್ಟೇ. ಯಾವುದು ಇಲ್ಲಾಗಲೇ ಇಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲವೂ ಇತ್ತು, ಏನೂ ಇರಲಿಲ್ಲ ಅಂದರೆ ಅದಕ್ಕೆ ನೋಡಿ ಏನು ಹೇಳ್ತಾರೆ ಪ್ರಳಯದಲ್ಲಿ, ಇಡೀ ಪ್ರಪಂಚದಲ್ಲಿ ನೀರು ತುಂಬುದು ಎಲ್ಲಿ ತುಂಬುದು? ಅದು ಅದಕ್ಕೆ ಬೇಯಿಸಬೇಕಲ್ಲ, ನೀರು ನಿಲ್ಲಬೇಕಾದ್ರೆ. ನೀರಿತ್ತು ಅಂತ ಹೇಳ್ತಾರೆ, ನೀರು ಎಲ್ಲಿತ್ತು? ಹಾಗಾದ್ರೆ ನೀರಿನ ಅಡಿಗೊಂದು ಅದಕ್ಕೆ ಬೇಯಿಸ್ಬೇಕಾ? ಅದು 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 ಇತ್ತಾ? ಹಾಗಾದ್ರೆ ಹೋದ್ದೆದ್ದದು. ಹಾಗಾಗಿ ನೀರು ಇತ್ತು ಅಂದರೆ ಸೃಷ್ಟಿಗೆ ಮೂಲ ಕಾರಣವಾಗಿರತಕ್ಕ ಮೂಲದ್ರವ್ಯ ಇತ್ತು ಅಂತ, ಪರಮಾಣು ಇತ್ತು ಅಂತ ಇಷ್ಟೇ ಅರ್ಥ. ನೀರು ಅಂದರೆ ಪರಮಾಣುಗಳು. ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ರೂಪದಿಂದ ಇಡೀ ವಿಶ್ವವು ತುಂಬಿದ್ದಾಗ ಅದನ್ನು ಪ್ರಳಯ ಅನ್ನೋದು. ಆ ರೀತಿ ಮಾಡಿದವನು ನಾನೇ ಅಲ್ವ? ಅಲ್ಲ, ಪ್ರಳಯವನ್ನು ನಾನು ಧಾರಣೆ ಮಾಡಿದೆ, ಮತ್ತು ಅವನ್ನು ಒಟ್ಟು ಮಾಡಿದೆ, ಸೃಷ್ಟಿಯಾಯಿತು. ಸೊ ಅದರಿಂದ ಧರ್ಮಶಬ್ದವಾಚ್ಯನವು ನಾನೇ ಅಂತ. ಧಾರಯತಿ ಅದನ್ನ ಇದು ನಾನು ಇದನ್ನು ಇತಿಮಾಂ ಬಹುಧಾ ಬ್ರೂಯುಹು. ಜ್ಞಾನಿಗಳು ನನ್ನನ್ನು ಈ ಎಲ್ಲ ಶಬ್ದಗಳಿಂದ ನನ್ನನ್ನೇ ಕರೀತಾರೆ. ಯಾಕೆಂದರೆ ಅವರಿಗೆ ಗೊತ್ತಿದೆ ಪ್ರಳಯದಲ್ಲಿ ಈ ಶಬ್ದಗಳಿಗೆ ಏನು ಅರ್ಥ ಅಂತ. ಪ್ರಳಯದಲ್ಲಿ ಯಾವ ಅರ್ಥವೂ ಇಲ್ಲ, ಯಾವ ವಸ್ತುವೂ ಇಲ್ಲ ಅರ್ಥ ಹೇಳಲಿಕ್ಕೆ. ಅದರಿಂದ ಹೇಳೋದು ಭಗವಂತ. ಈಗ ನೋಡಿ, ಆಲದೆಲೆಯ ಮೇಲೆ ಮಲಗಿದ ಶಿಶುವೆ. ಆಲದೆಲೆ ಅಂದರೆ ವೇದದ ಶಬ್ದಗಳು. ಅದರಲ್ಲಿ ಮಲಗಿ ಯಾವ ಶಬ್ದವೂ ಭಗವಂತನ ಬಿಟ್ಟು ಹೇಳಿಕ್ಕೆ ಬೇರೆ ವಸ್ತುವೇ ಇಲ್ಲ. ಎಲ್ಲ ಶಬ್ದಗಳು ಭಗವಂತನ ಹೆಸರಾಗಿ ಪ್ರಳಯದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಾಗತ್ತೆ. ಇದು ಕೃಷ್ಣ ಎಲ್ಲವೂ ತನ್ನ ಹೆಸರು ಅನ್ನೋದಕ್ಕೆ ಕೊಟ್ಟ ಕಾರಣ. ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಜ್ಞಾನಿಗಳ ಹತ್ರ ಕೇಳಿದ್ದೆ, ಅವನು ಎಲ್ಲಿ ಕೇಳೋದು ನಾವು? ಪ್ರಳಯ ಕಾಲದಲ್ಲಿ ನಾವು ಇರಬೇಕಲ್ಲ ಕೇಳಲಿಕ್ಕೆ. ಹಾಗಾಗಿ ಅವನು ಹೇಳ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದಗಳು ಇದು ಒಂದೇ ಅಲ್ಲ. ಘಟ ಅಂತ, ಘಟ ಅಂದರೆ ಮಡಕೆ. ಪ್ರಳಯ ಕಾಲದಲ್ಲಿ ಮಡಕೆ ಎಲ್ಲಿದೆ? ಹಾಗಾದರೆ ಘಟ ಅಂದರೆ ಭಗವಂತನೇ. ಪಟಹ ಅಂದರೆ ಬಟ್ಟೆ. ಪ್ರಳಯ ಕಾಲದಲ್ಲಿ ಬಟ್ಟೆ ಎಲ್ಲಿದೆ? ಹಾಗಾದರೆ ಭಗವಂತನೇ. ಯಾಕೆಂದರೆ ಘಟ ಅಂದರೆ ಏನು? ಘಟಿಸುವುದು. ಎಲ್ಲವನ್ನು ಘಟಿಸುವವನು ಅವನೇ. ಹಾಗಾಗಿ ಯಾವ ಶಬ್ದ ತಗೊಂಡ್ರೂ ಎಲ್ಲ ಶಬ್ದಗಳು ಕೂಡ ಆಲ್ ವರ್ಡ್ಸ್ ಇನ್ ಎವ್ರಿ ಲ್ಯಾಂಗ್ವೇಜ್ ಆರ್ ಎಪಿಥೆಟ್ ಆಫ್ ಗಾಡ್. ಅದು ಭಗವಂತನ
ಯೌಗಿಕ ನಾಮ ಆಗುತ್ತೆ. ಯಾನಿ ನಾಮಾನಿ ಗೌಣಾನಿ. ಗೌಣ ಅಂದರೆ ಗುಣವಾಚಕ. ಯೌಗಿಕವಾಗಿ ಅದು ಎಲ್ಲವೂ ಭಗವಂತನ ಹೆಸರಾಗುತ್ತೆ. ಅದನ್ನ ಈ ಶಬ್ದಗಳೆಲ್ಲ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ನನ್ನ ಹೆಸರಾಗಿ ಬಳಸುತ್ತಾರೆ ಒಂದು ತೀರ್ಮಾನ ಹೇಳಿದ. ಹಾಗಾಗಿ ಯಾಕೆಂದರೆ ಕೆಲವರು ಹೇಳೋದು ಕಾಲಾದ್ಭವಂತಿ ಭೂತಾನಿ ಅಂತ ಹೇಳ್ತಾರೆ. ಆತ್ಮನಃ ಎಲ್ಲ ಆತ್ಮನಿಂದ ಸೃಷ್ಟಿಯಾಯಿತು ಅಂತ ಕೆಲವು ಕಡೆ, ಕಾಲದಿಂದ ಸೃಷ್ಟಿಯಾಯಿತು ಅಂತ ಕೆಲವು ಕಡೆ. ಅದು ಸ್ವಭಾವದಿಂದ ಸೃಷ್ಟಿ, ಇಟ್ಸ್ ನ್ಯಾಚುರಲ್, ಅದಕ್ಕೆ ಯಾರೂ ಸೃಷ್ಟಿ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಕೆಲವರು. ಇದು ಲೋಕಧಾರಕವಾದ ಧರ್ಮದಿಂದ ಸೃಷ್ಟಿಯಾಯಿತು ಅಂತ ಕೆಲವರು. ಅದು ಎಲ್ಲಕ್ಕೂ ಒಂದೇ ಅರ್ಥ ಅಂದ. ನಿಮಗೆ ಒಂದೊಂದು ಈ ಎಲ್ಲದಿಂದ ಸೃಷ್ಟಿಯಾಯಿತು ಅಂದರೆ ನನ್ನಿಂದ ಸೃಷ್ಟಿಯಾಯಿತು ಅನ್ನೋದು ಒಂದೇ ಅರ್ಥ. ಆ ಎಲ್ಲ ಶಬ್ದಗಳು ಜಗತ್ತಿನ ಮೂಲಶಕ್ತಿಯಾದ ಭಗವಂತನನ್ನು ಹೇಳುತ್ತಾವೆ. ಇತಿಮಾಂ ಬಹುಧಾ ಬ್ರೂಯು. ಜ್ಞಾನಿಗಳು ನನ್ನನ್ನು ಬಗೆ ಬಗೆಯಿಂದ ಕರೀತಾರೆ. ಅದನ್ನು ಗೊತ್ತಿಲ್ಲದೆ ಇದ್ದವರಿಗೆ ಲೆಕ್ಸಿಗನ್ ಮೀನಿಂಗ್ ಕಾಲದಿಂದ ಹುಟ್ಟಿದ್ದು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಆತ್ಮದಿಂದ ಹುಟ್ಟಿದ ಆತ್ಮನ ಆಕಾಶ ಸಂಭೂತ ಅಂತಾರೆ. ಕಾಲಾತ್ ಪ್ರಸೂತಿ ಮನ್ಯಂತೆ ಕಾಲಚಿಂತಕಾಹ. ಇದು ಎಂಥದ್ದು? ಕಾಲದಿಂದ ಸೃಷ್ಟಿ ಅನ್ನೋದು ಸ್ವಭಾವ, ಸೃಷ್ಟಿ ಅನ್ನೋದು ಸ್ವಾಭಾವಿಕ, ಅದು ಅದಕ್ಕೆ ಯಾರೂ ಬೇಡ ಅಂತ ಕೆಲವರು. ಇದೆಲ್ಲ ಈ ಮತಗಳನ್ನು ಹೇಗೆ ಕೂಡಿಸುವುದು? ಏನು ಕೂಡಿಸ್ಲಿಕ್ಕಿಲ್ಲ, ಎಲ್ಲಕ್ಕೂ ಒಂದೇ ಅರ್ಥ ಅಂದ ಕೃಷ್ಣ. ಅದು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಬಂದಿದ್ದರೆ ಅದು ಎಲ್ಲಕ್ಕೂ ಒಂದೇ ಅರ್ಥ. ಯಾಕೆಂದರೆ ಅದು ಎಟಿಮಾಲಜಿ ನೋಡಿ. ಸೊ ನಮಗೆ ಇದು ಕೃಷ್ಣ ಏನು ಹೇಳೋದು, ನಿಮಗೆ ಗೊಂದಲ ಆಗಲಿಕ್ಕೆ ಕಾರಣ ಶಾಸ್ತ್ರ ಗ್ರಂಥಗಳಲ್ಲ, ನಿಮಗೆ ಭಾಷಾಜ್ಞಾನ ಇಲ್ಲದೆ ಇದ್ದದ್ದು. ಆ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಿಲ್ಲದೆ ಯಾವುದೋ ಅಮರಕೋಶ ನೋಡಿಕೊಂಡು ಅರ್ಥ ಮಾಡುವುದರಿಂದ ಅಪಾರ್ಥ ಆಯಿತು. ಅದೇ ನಾನಾತ್ವ. ಈಗ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳಿಂದ ಗುಣವೈಷಮ್ಯಂ ನಾನಾತ್ವಮಾತ್ಮನ ಅಪಾರ್ಥ ಆಯಿತು, ಏನೇನೋ ಅರ್ಥ ಆಯಿತು. ಆದರೆ ಎಲ್ಲ ಶಬ್ದಗಳು ಕೂಡ ಒಂದು ಮೂಲ ಶಕ್ತಿಯನ್ನು ಹೇಳುತ್ತೆ ಅನ್ನೋದು ನಿಮಗೆ ತಿಳುವಳಿಕೆಗೆ ಬಂದರೆ ಯಾವ ಶಾಸ್ತ್ರದಲ್ಲೂ ವಿರೋಧ ಇಲ್ಲ. ಇತಿಮಾಂ ಬಹುಧಾ ಬ್ರೂಯು. ಯಾವಾಗ ಗುಣವ್ಯತಿಕರೇ, ಗುಣಗಳ ಪರಿವರ್ತನೆ, ಆ ಗುಣಗಳ ಪರಿವರ್ತನೆ ತ್ರಿಗುಣಗಳ ಆಟ ಸೃಷ್ಟಿ ಅದು ಇಲ್ಲದೇ ಇದ್ದಾಗ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದಗಳು ನನ್ನನ್ನೇ ಹೇಳ್ತಾವೆ. ಇಷ್ಟು ಹೇಳಿ ಕೃಷ್ಣ ನಿಲ್ಲಿಸಿದಾಗ ಇವನು ಒಂದು ಅವನ ಮನವರಿಕೆ ಆಗುತ್ತೆ. ಅವನು ಹೇಳ್ತಾನೆ, ಉದ್ಧವ ಹೇಳ್ತಾನೆ, ಅವನದೊಂದು ಜಿಜ್ಞಾಸೆ. ಅವನು ಹೇಳ್ತಾನೆ, ನನಗೊಂದು ವಿಷಯ ಹೊಳೆಯಿತು ಒಂದು. ಏನಪ್ಪ? ಅವನು ಹೇಳ್ತಾನೆ, ಗುಣೇಶು ವರ್ತಮಾನೋಪಿ ದೇಹಜೇಶು ಅನಪಾವೃತಃ. ಈಗ ಭಗವಂತ ಎಲ್ಲದಲ್ಲೂ ಇದ್ದಾನೆ ಅಲ್ವಾ? ಭಗವಂತ ಇಲ್ಲದ ಜಾಗ ಇಲ್ಲ ಅಂತ ನೀವು ಹೇಳಿದಿರಿ. ಈ ಸಾಮಾನ್ಯ ಪ್ರೆಸೆಂಟ್, ಅದರಿಂದ ಅವನಿಗೆ ಆತ್ಮ ಅಂತ ಹೆಸರು. ಆತ್ಮ ಅಂದರೆ ವ್ಯಾಪನೋತಿ, ಎಲ್ಲ ಕಡೆ ಇರುವವನು. ಓ, ಎಲ್ಲ ಕಡೆ ಇದ್ದಾನೆ. ಹಾಗಾದರೆ ಗುಣಗಳಲ್ಲೂ ಇದ್ದಾನಲ್ಲ. ಸತ್ವಗುಣದಲ್ಲೂ ಭಗವಂತ ಇದ್ದಾನೆ, ರಜೋಗುಣದಲ್ಲೂ ಭಗವಂತ ಇದ್ದಾನೆ, ತಮೋ ಗುಣದಲ್ಲೂ ಹಾಗೆ ತಮಸ್ಸಿನಲ್ಲೂ ಭಗವಂತ ಇದ್ದಾನೆ. ಎಲ್ಲ ಕಡೆ ನರಕದಲ್ಲಿಲ್ವೋ ದೇವರು? ಓ, ಹಾಗೆ ನಮಗಿಂತ ಮೊದಲು ನರಕಕ್ಕೆ ಹೋದವ ದೇವರೇ. ಅವನು ನರಕದಲ್ಲೂ ಇದ್ದಾನೆ, ಎಲ್ಲ ಕಡೆ. ಈಸ್ ಎವ್ರಿವೇರ್, ಈಸ್ ಆಮ್ನಿಪರ್ಸೆಂಟ್. ಅದೇ ಅದು ಕೇಳ್ತಾರೆ. ಹೌದು, ಅದು ಹೇಳ್ತಾನೆ. ಇದು ಹೀಗೆ ಜನಕ್ಕೆ ಕಾಣಬಹುದು. ಉದ್ಧವ ಹೇಳ್ತಾನೆ, ಗುಣೇಶು ವರ್ತಮಾನೋಪಿ. ಹೌದು, ಭಗವಂತ ಸತ್ವದಲ್ಲೂ ಇದ್ದಾನೆ, ರಜಸ್ನಲ್ಲೂ ಇದ್ದಾನೆ, ತಮಸ್ನಲ್ಲೂ ಇದ್ದಾನೆ. ಯಾಕೆಂದರೆ ದೇಹಜೇಶು, ಅದು ನಮ್ಮ ದೇಹದಲ್ಲಿ ಸತ್ವವೂ ಇದೆ, ರಜಸ್ಸು ಇದೆ, ತಮಸ್ಸು ಇದೆ, ಅದರೊಟ್ಟಿಗೆ ಭಗವಂತನೂ ಇದ್ದಾನೆ. ಆದರೆ ಅನಪಾವೃತಃ, ಅವನು ಅದನ್ನು ಅಂಟಿಸಿಕೊಂಡು, ನಮಗೆ ಯಾಕೆ ಬಂತು ಅಂದರೆ ನಾವು ಅಂಟಿಸಿಕೊಂಡೆವು. ಅಟ್ಯಾಚ್ಮೆಂಟು ಕಾರಣ. ನಮ್ಮಲ್ಲಿ ಭಗವಂತ ಗುಣದ ಜೊತೆಗೆ ಇದ್ದರೂ, ಗುಣದಲ್ಲೇ ಇದ್ದರೂ ಗುಣವನ್ನು ಅಂಟಿಸಿಕೊಳ್ಳಿಲ್ಲ. ಅನಪಾವೃತಃ. ಆದ್ದರಿಂದ ಅವನು ಗುಣೈಹಿ ನ ಬದ್ಧತೆ ಅದೇಹಿ. ಆದ್ದರಿಂದ ಗುಣಗಳ ಬಂಧ ಭಗವಂತನಿಗಿಲ್ಲ. ಗುಣದಲ್ಲಿ ಇದ್ದಾನೆ, ಆದರೆ ಗುಣಗಳು ಅವನನ್ನು ಬಂಧಿಸುವುದಿಲ್ಲ. ಯಾಕೆಂದರೆ ಅದೇಹಿ, ಅವನಿಗೆ ಆ ದೇಹಾಭಿಮಾನವೇ ಇಲ್ಲ. ಅದು ಯಾವಾಗಲೂ ಅಭಿಮಾನ ಇದ್ದಾಗ, ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಬಂದಾಗ ನಮಗೆ ತಾಗುವುದದು. ಇದು ಇಲ್ಲದೇ ಇದ್ದರೆ ಅವು ಏನೂ ಮಾಡೋದಿಲ್ಲ. ಗುಣಗಳು ಜಡ, ಅದೇನು ಮಾಡ್ತವೆ? ನಾವೇ ನಮ್ಮದನ್ನು ಭ್ರಮಿಸಿಕೊಂಡು ನಾವು ಒದ್ದಾಡೋದು. ಅಂದರೆ ಮತ್ತೆ ಅಷ್ಟೇ ಅಲ್ಲದೆ ಅವನು ಹೇಳ್ತಾನೆ, ಬದ್ಧತೆವ ಕಥಂ ಪ್ರಭೋ. ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತರನ್ನು ಸತ್ವದ ಸ್ಥಳಗಳು ಕಟ್ಟಿ ಹಾಕ್ತಾವೆ ಅಂದರೆ ಏನು ಮಾತದು? ಅರ್ಥವೇ ಇಲ್ಲ. ನನಗೆ ಅರ್ಥ ಆಯ್ತು ಈಗ. ಭಗವಂತನಿಗೆ ಗುಣಗಳ ಲೇಪ ಇಲ್ಲ, ಮತ್ತು ನಮಗೆ ಗುಣಗಳ ಲೇಪ. ಯಾಕಂದ್ರೆ ನಾವು ಹಚ್ಚಿಕೊಂಡೆವು. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಟ್ಯಾಚ್ಮೆಂಟು ಅಂತ ನನಗೀಗ ಗೊತ್ತಾಯಿತು. ಇಷ್ಟು ವಿಷಯ ನಿನ್ನ ಮಾತು ಕೇಳಿದ ಮೇಲೆ ನನಗಿಷ್ಟು ಗೊತ್ತಾಯಿತು ಅಂತ. ಆದರೆ ನನಗಿನ್ನೂ ಒಂದು ಸಂಶಯ ಉಂಟು. ಅವನು ತನ್ನ ಸಂಶಯವನ್ನು ಹೊಂದಿರ್ತಾನೆ. ಇನ್ನೊಂದು ಸಂಶಯ ಇದೆ. ಏನು ಅಂದರೆ, ಬದ್ಧೋ ಮುಕ್ತ ನಿತ್ಯಬದ್ಧ. ಇದರಿಂದ
ಅಂದ ಏನು ಅಂದರೆ ಏವಂ ಅಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂಬರ, ನೀನು ನನ್ನ ಪ್ರಶ್ನೆಗೆ ಉತ್ತರ ಹೇಳಬೇಕು. ಪ್ರಶ್ನಂ ಬ್ರೂಹಿ ಅಂತ ಉಂಟಲ್ಲಿ. ಪ್ರಶ್ನಂ ಬ್ರೂಹಿ ಅಂದರೆ ಪ್ರಶ್ನೆಯನ್ನು ಹೇಳುವಂತಲ್ಲ, ಪ್ರಶ್ನೆಗೆ ಉತ್ತರವನ್ನು ಹೇಳು ಅಂತ. ಯಾಕೆ ನೀನು ಪ್ರಶ್ನವಿದಾಂಬರ, ಪ್ರಶ್ನೆ ಗೊತ್ತಿದ್ದವರಿಗೆ ಶ್ರೇಷ್ಠ ಅಲ್ಲ, ಪ್ರಶ್ನೆಗೆ ಉತ್ತರ ಕೊಡಲು ಗೊತ್ತಿದ್ದವರಿಗೆ ನೀನು ಶ್ರೇಷ್ಠ. ಅಲ್ಲಿ ಪ್ರಶ್ನೆ ಅಂದರೆ ಪ್ರಶ್ನೆಗೆ ಉತ್ತರ ಅಂತ. ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲ ತಾಕತ್ತು ಇರುವವನು ನೀನು. ಏನು ಪ್ರಶ್ನೆ ಬಂದರೂ ಉತ್ತರ ಇದೆ ನಿನ್ನ ಹತ್ರ, ಬೇರೆ ಯಾರ ಹತ್ರ ಕೇಳಬೇಕು ನಾನು? ಯಾಕೆಂದರೆ ಪ್ರಶ್ನೆಗೆ ಉತ್ತರ ಕೊಡಬಲ್ಲ ತಾಕತ್ತು ಇದ್ದವರಲ್ಲಿ ನೀನು ಶ್ರೇಷ್ಠ. ಅದು ನಮ್ಮ ಕಾಲದ ಉದ್ದಕ್ಕೆ ನಾವು ಅನುಭವಿಸಿದ್ದೇವೆ. ನಿನ್ನಂತೆ ವಸ್ತುಸ್ಥಿತಿಯಾಗಿ ಯಥಾವತ್ತಾಗಿ ಉತ್ತರ ಕೊಡುವವರು ಯಾರೂ ಇಲ್ಲ. ಆದ್ದರಿಂದ ಏತದ್ ಮೇ ಪ್ರಶ್ನಂ ಬ್ರೂಹಿ, ನನ್ನ ಈ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಏನು ಪ್ರಶ್ನೆ? ನಿತ್ಯಬುದ್ಧಮುಕ್ತೋ ನಿತ್ಯಬದ್ಧ ಏಕ ಏವೇತಿ ಮೇಮತಿ ಅಂತ. ಇದೊಂದು ಹೊಸ ಪೂರ್ವಪಕ್ಷ ಮಾಡಿದವ. ಯಾಕೆಂದರೆ ಇದು ಮತ್ತು ನೈಯಾಯಿಕರ ಕಾಲದಲ್ಲಿ ಒಂದು ಸಂಗತಿ ಇತ್ತು. ವೈಶೇಷಿಕರು, ಕಾಣಾದರು ಅವರೆಲ್ಲ ಏನು ಹೇಳಿದ್ರು ಅಂದರೆ ಎಲ್ಲ ಜೀವರು ಅನಂತ, ಆಮ್ನಿಪರ್ಸೆಂಟ್ ಅಂತ. ಇದು ವಿಚಿತ್ರ. ಈ ಮತ ಇತ್ತು ಆವಾಗ, ಅದನ್ನು ಅವನು ಆಕ್ಷೇಪ ಮಾಡ್ತಾನೆ. ನಿತ್ಯಬದ್ಧ ನಿತ್ಯ ಮುಕ್ತ, ಯಾರು ಈ ಜೀವರು, ನನ್ನ ಆತ್ಮವು ಅನಂತ, ನಿಮ್ಮ ಆತ್ಮವು ಅನಂತ, ಅದನ್ನು ನನ್ನ ಆತ್ಮವು ನಿಮ್ಮೊಳಗಿದೆ, ನಿಮ್ಮ ಆತ್ಮವು ನನ್ನೊಳಗಿದೆ, ಮತ್ತು ಹೊರಗೂ ಇದೆ, ಆಮ್ನಿಪರ್ಸೆಂಟ್. ಹಾಗಾದರೆ ಈ ಬಂಧ ಮೋಕ್ಷ ಅನ್ನೋದಕ್ಕೇನರ್ಥ? ಇಷ್ಟೇ. ಆಕಾಶದ ಹಾಗೆ, ಈಗ ಆಕಾಶದಲ್ಲಿ ನೀವೊಂದು ಮನೆ ಕಟ್ಟಿದರೆ ಅದು ಬದ್ಧ ಆಯಿತು, ಅಷ್ಟು ತೆಗೆದುಬಿಟ್ರೆ ಆಕಾಶವಿರೋದು. ಹಾಗೆ ಈ ಜೀವರಲ್ಲಿ ಅವರು ಬದ್ಧರು ಅಂದೇನು, ದೇಹ ಇದ್ದಾಗ ಬದ್ಧರು, ದೇಹ ಹೋದರೆ ಮತ್ತೆ ಒಂದೇ ಸತ್ಯ ಉಳಿದಿರೋದು, ಆಮೇಲೆ ಯಾವುದೂ ಇಲ್ಲ. ಆದ್ದರಿಂದ ದೇಹ ಇದ್ದಾಗ ಬಂಧ, ದೇಹ ಹೋಯಿತು ಅಂದರೆ ಅನಂತವಾದ ಆತ್ಮ. ಆದರೆ ನೈಯಾಯಿಕರು ಹೇಳಿದರು ಆತ್ಮ ಅನಂತ ಆದರೆ ಅದು ಅಸಂಖ್ಯ ಅಂತ. ಅವನು ಹೇಳೋದು ಅದು ಆತ್ಮ ಅನಂತ ಆದರೆ ನೂರಾರು ಸಾವಿರಾರು ಆತ್ಮ ಹಾಕಬೇಕು, ಒಂದೇ ಆತ್ಮ ಅಂದರೆ ಇದು ಅನಂತರ ಬಂದ ಬೆಳವಣಿಗೆ. ಆತ್ಮ ಒಂದೇ. ಎಲ್ಲಿ ಶರೀರ ಬಂತೋ ಅದು ಬದ್ಧ, ಶರೀರ ಹೋದರೆ ಅನಂತ ಆತ್ಮ, ಅಷ್ಟೇ ಸಾಕಲ್ಲ. ಅನಂತ ಜೀವರು ಅನಂತ ಯಾಕೆ? ಜೀವ ಆಮ್ನಿಪರ್ಸೆಂಟ್ ಆದರೆ ಅದು ಅಸಂಖ್ಯ ಯಾಕಿರಬೇಕು? ಒಂದು ಆತ್ಮ ಸಾಕು. ಏಕ ಏವೇತಿ ಮೇಮತಿ, ಇದು ಅವನ ಸಿದ್ಧಾಂತ ಅಲ್ಲ, ಪೂರ್ವಪಕ್ಷ ಮಾಡೋದು. ಅದಕ್ಕೆ ಉತ್ತರ ಕೃಷ್ಣ ಹೇಳಲಿ ಅಂತ. ಯಾವಾಗಲೂ ಪೂರ್ವಪಕ್ಷ ಮಾಡುವವರು ಅವರ ಸಿದ್ಧಾಂತ ಅಲ್ಲ ಅದು. ಮುಂದೆ ಅದಕ್ಕೆ ಉತ್ತರ ಕೇಳೋದಕ್ಕೋಸ್ಕರ ಪೂರ್ವಪಕ್ಷವನ್ನು ತನ್ನ ಸಿದ್ಧಾಂತದಂತೆ ಮಾಡಿಕೊಂಡು ಹೇಳೋದು. ಹಾಗಾಗಿ ಒಂದೇ ಒಂದು ಸಾಕು. ನೈಯಾಯಿಕರು ಹೇಳಿದಂತೆ ಸಾವಿರ ಕೋಟಿ ಜೀವರು ಬೇಡ, ಒಂದೇ ಅನಂತವಾದ ಆತ್ಮ. ಅದಕ್ಕೆ ದೇಹ ಬಂದಾಗ ಬದ್ಧ ಆಯಿತು, ದೇಹ ಹೋದರೆ ಮುಕ್ತ ಆಯಿತು. ಆದ್ದರಿಂದ ನಿತ್ಯಬದ್ಧ ನಿತ್ಯ ಮುಕ್ತ ಅಂತ ಎರಡು ಸಂಗತಿ ಇಲ್ಲ. ಜೀವನೇ ದೇಹದ ಒಳಗಿದ್ದಾಗ ಬದ್ಧ, ದೇಹ ಹೋದರೆ ಮುಕ್ತ ಆಗೋಯ್ತು. ಅದು ಒಂದೇ ಜೀವ ಸಾಕು, ಅನಂತ ಜೀವರು ಬೇಡ. ಇತಿ ಮೇಮತಿ ಹೀಗೆ ನನಗನ್ನಿಸುತ್ತೆ, ನೀನೇನು ಹೇಳ್ತೀಯ ಅಂತ ಕೇಳ್ತಾರೆ. ಉದ್ದ ಹೇಳ್ತಾರೆ, ನನಗೆ ಇದು ಸರಿ ಅಂತ ಕಾಣುತ್ತೆ, ಒಂದೇ ಆತ್ಮ, ಅದು ಎಲ್ಲ ಕಡೆ ಇದೆ, ಅನಂತವಾಗಿದೆ. ಶರೀರ ಎಲ್ಲಿ ಬಂತೋ ಅಲ್ಲಿ ಬದ್ಧ ಆಯಿತು, ಶರೀರ ಹೋದರೆ ಮುಕ್ತ ಆಯಿತು. ಇಟ್ಸ್ ವೆರಿ ಸಿಂಪಲ್. ಅದಕ್ಕೆ ನಾವು ಬಂಧ ಮೋಕ್ಷ ಇದೆಲ್ಲ ದೊಡ್ಡ ಕಲ್ಪನೆ ಯಾಕೆ ಮಾಡಬೇಕು ಇಷ್ಟೆಲ್ಲ ಅಂತ ನಮಗೆಲ್ಲ ಈ ಗೊಂದಲ ಇದೆ. ಅದಕ್ಕೋಸ್ಕರ ನಮ್ಮ ಪರವಾಗಿ ಉದ್ದವಾಗಿ ಪ್ರಶ್ನೆ ಮಾಡಿದ. ಅದಕ್ಕೆ ಉದಾಹರಣೆ ನಿಮಗೆ ಆಕಾಶ ನೋಡಿ, ಒಂದೇ ಆಕಾಶ ಇರೋದು, 1000 ಆಕಾಶ ಉಂಟಾ? ಅದು ನಾನು ಹೇಳಿದೆ, ಅಲ್ಲಿ ನಾವು ಮನೆ ಕಟ್ಟಿದ್ರೆ ಅದು ನಮ್ಮ ಆಕಾಶ. ಪಾಕಿಸ್ತಾನ ಮೇಲೆ ಇರೋದು ಪಾಕಿಸ್ತಾನದ ಆಕಾಶ, ನಮ್ಮ ದೇಶದ ಮೇಲೆ ನಮ್ಮ ಆಕಾಶ. ಎಂತ ಆಗದೆ ಒಂದೇ ಆಕಾಶ ಅದು. ಆದರೆ ಕೆಳಗೆ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ಹಾಗೆ ನಾವು ದೇಹದ ಮೂಲಕ ನಮ್ಮನ್ನು ವಿಭಾಗ ಮಾಡಿಕೊಳ್ತಾ ಇದ್ದೇವೆ. ದೇಹ ಹೋದರೆ ಒಂದೇ ಆತ್ಮ, ಮುಗಿದೋಯ್ತಲ್ಲಿ. ಇಷ್ಟು ಸಿಂಪಲ್ ಇದೆ, ಸರಳವಾಗಿದೆ. ಇದನ್ನು ಬಿಟ್ಟು ಯಾಕೆ ಗೊಂದಲ ಮಾಡಿಕೊಳ್ಬೇಕು ನಾವು? ಅನಂತ ಜೀವರು, ಅವನೇ ಪರಮಾತ್ಮ, ಅವನ ನಿಯಂತ್ರಣ, ಇದೆಲ್ಲ ಏನು ಬೇಡ, ಸುಲಭವಾಗೋಯ್ತು ಕೆಲಸ. ಫಿಲಾಸಫಿ ಇಷ್ಟು ಈಸಿಯಾಗಿದೆ, ಅದನ್ನು ಯಾಕೆ ಒಪ್ಪಬಾರದು ಅಂತಾನೆ ಉದ್ಧವ. ಈ ತಮಾಷೆ ಅಂದರೆ ಈ ಪ್ರಶ್ನೆ ಜೊತೆಗೆ ಈ ಅಧ್ಯಾಯ ಮುಗೀತದೆ. ಉತ್ತರ ಕೃಷ್ಣ ಮುಂದೆ ಹೇಳ್ತಾನೆ, ಹಾಗೆ ಆಗೋಲ್ಲಪ್ಪ ಅಂತಾನೆ. ಯಾಕೆಂದರೆ ಒಂದೇ ಜೀವ, ಅದು ಅನಂತ ಅಂತ ಇಟ್ಟುಕೊಂಡು ನೀವು ಹೇಳೋದು. ಅದರ ನಂತರ ವಿಚಾರ ಬೆಳೀತು. ನೈಯಾಯಿಕರು, ಕಾಣಾದರು, ಕ್ಷಪಣಕರು, ಅಕ್ಷಪಾದರು, ಕಾಣಾದರು ಹೇಳಿದ್ದು ಸರಿಯಲ್ಲ ಅಂತ ಅದನ್ನು ಮುಂದಿನ ವಿಜ್ಞಾನಿಗಳು, ಯಾಕಂದರೆ ವಿಜ್ಞಾನ ಯಾವಾಗಲೂ ಬೆಳೀತಾ ಇರ್ತದೆ. ಯಾಕೆ ವೆಸ್ಟರ್ನ್ ವಿಜ್ಞಾನ ಹೇಗೆ, ಹಾಗೆ ಇಲ್ಲಿಯ ವಿಜ್ಞಾನಿಗಳು ಒಬ್ಬರು ಹೇಳಿದ ನಂತರ ಅದನ್ನು ಬೆಳೆಸಿಕೊಂಡು ಬಂದರು. ಆತ್ಮ ಅನಂತ ಅಲ್ಲ ಜೀವ ಅನ್ನೋ ತೀರ್ಮಾನಕ್ಕೆ ಅನಂತರ ಬಂದರು.
ಅನಂತರ ಬಂದು ಏನಾಯಿತು, ಜೈನರು ಬಂದರು. ಜೈನರು ಹಿಂದೆ ಬಂದಿತ್ತು ಅವರ ಪ್ರಸ್ತಾಪ. ಅವರು ಹೇಳಿದರೆ ಆತ್ಮ ಅನಂತ ಅಲ್ಲ, ಮತ್ತು ದೇಹ ಪರಿಮಾಣ ಅಂದರು. ನಿಮ್ಮ ದೇಹದ ಒಳಗೆ ಆತ್ಮ ತುಂಬಿದೆ ಪೂರ, ಅದು ಹೊರಗಿಲ್ಲ. ದೇಹ ಎಷ್ಟು ಗಾತ್ರವೋ ಆತ್ಮವು ಅಷ್ಟೇ ಗಾತ್ರ ಅಂತ ಜೈನರು ಶುರು ಮಾಡಿದರು, ದೇಹ ಪರಿಮಾಣ ಅಂತ. ಅದು ಲಾಜಿಕ್ ಏನು ಅಂದರೆ, ಕೈಗೆ ತಾಗಿದ್ರೂ ನೋವಾಗುತ್ತೆ, ತಲೆಗೆ ತಾಗಿದ್ರೂ ನೋವಾಗುತ್ತೆ, ಅದರಿಂದ ಎಲ್ಲ ಕಡೆ ಆತ್ಮ ಇರಬೇಕಲ್ಲ. ಇಡೀ ದೇಹ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದು ಆತ್ಮ ಅಂತ ಜೈನರು ಒಂದು ಸಿದ್ಧಾಂತ ತೆಗೆದರು, ದೇಹ ಪರಿಮಾಣ ಅಂತ. ಇದರಲ್ಲಿ ನೀವು ಎರಡು ಸಮಸ್ಯೆ ಬಂತೀಗ. ಏನು, ಯಾವುದು ಮಧ್ಯಮ ಪರಿಮಾಣದ ವಸ್ತುವೋ ಅದು ನಿತ್ಯ ಅಲ್ಲ, ಅದು ಅನಿತ್ಯ, ಅದು ನಾಶ ಆಗಲೇಬೇಕು. ಅದನ್ನ ಆತ್ಮ ನಾಶ ಆಗುತ್ತೆ ಅಂತ ಅದಕ್ಕೆ ಸಾವುಂಟು ಅಂತ ಒಪ್ಪಿಕೊಳ್ಬೇಕಾಗತ್ತೆ ಒಂದು. ಎರಡನೇದ್ದು, ದೇಹ ಪರಿಮಾಣ ಅಂದರೆ ಯಾವ ದೇಹ ಪರಿಮಾಣ? ಈಗ ಇರುವೆಯ ಒಳಗೆ ಒಂದು ಆತ್ಮ ಇದೆ, ಅದು ಆನೆ ಆಗುವಾಗ ಏನಾಗುತ್ತೆ, ದೊಡ್ಡದಾಗುತ್ತಾ ಆತ್ಮ? ಅಥವಾ ಆನೆಯಲ್ಲಿದ್ದ ಆತ್ಮ ಇರುವೆಯಾಗಿ ಹುಟ್ಟಿದಾಗ ಅದು ಸಣ್ಣದ ರಿಡ್ಯೂಸ್ ಆಗುತ್ತಾ? ಅದು ಪರಿಮಾಣ, ದೇಹ ಪರಿಮಾಣ, ದೇಹಕ್ಕೆ ಅನಂತ ಪರಿಮಾಣ ಇದೆ, ಯಾವ ಪರಿಮಾಣವನ್ನು ಇಟ್ಕೊಂಡು ಕೂಡಿಸೋದು? ಸೊ ಇದಾಗೋಲ್ಲ ಅಂತ ಅನಂತರದ ವಿಜ್ಞಾನಿಗಳು, ಅಧ್ಯಾತ್ಮ ವಿಜ್ಞಾನಿಗಳು ಈ ವಾದವನ್ನು ಕೈಬಿಟ್ಟರು. ಕಡೆಗೆ ಅದು ಉಪನಿಷತ್ನಲ್ಲಿ ಬರ್ತದೆ, ಶ್ವೇತಾಶ್ವತರದಲ್ಲಿ. ಆತ್ಮ ಅನ್ನೋದು ಪ್ರತಿಯೊಬ್ಬ ಜೀವನ ಹೃದಯದಲ್ಲಿದೆ. ಇಟ್ ಈಸ್ ಸ್ಮಾಲರ್ ದ್ಯಾನ್ ಆ್ಯನ್ ಆ್ಯಟಮ್ ಅಂದರು. ಅದು ಅತ್ಯಂತ ಸೂಕ್ಷ್ಮ ವಸ್ತು, ಆ್ಯಟಮ್ ಇದ್ದು ಸಣ್ಣದು. ಹೌದಾ? ಹಾಗಾದರೆ ಇಲ್ಲಿ ಇರೋದು, ಇಲ್ಲಿ ಎಲ್ಲ ಗೊತ್ತಾಗೋದು ಹೇಗೆ? ಕೈಗೆ ನೋವಾದರೆ ತಲೆ, ಕಣ್ಣು, ಕಿವಿ ಎಲ್ಲಿಗೂ ನೋವಾದರೂ ರಿಯಾಕ್ಟ್ ಆಗ್ತೇವೆ. ಅಲ್ಲಿ ಎಲ್ಲ ಆತ್ಮ ಇಲ್ಲ ಅಲ್ವ? ಆತ್ಮ ಅನ್ನೋದು ಜ್ಯೋತಿಸ್ವರೂಪ ಅಲ್ವ? ಅದು ಬೆಳಕಿನ ಪುಂಜ ಅಲ್ವ? ಈಗ ನೀವು ಇಲ್ಲಿ ಬಲ್ಬ್ ಇರುವುದು, ಲೈಟ್ ಇರುವುದೆಲ್ಲ ಅಲ್ಲಿ, ಮತ್ತು ಇಲ್ಲಿ ಎಲ್ಲ ಲೈಟ್ ಹಾಕಿದೆ ಅಂತ ಕೇಳಿದರೆ ಏನ್ರಿ? ಅದರ ಬೆಳಕಿದೆಯೋ ಇಲ್ಲೋ? ಅದರ ರಿಯಾಕ್ಷನ್ ಇಲ್ಲಿ ಉಂಟೋ ಇಲ್ಲೋ? ಹಾಗೆ ಆತ್ಮ ಅನ್ನೋದು ಬೆಳಕು, ಅದು ಇಡೀ ದೇಹವನ್ನು ವ್ಯಾಪಿಸುತ್ತೆ, ಅದು ರಿಯಾಕ್ಷನ್ ಆಗುತ್ತೆ. ಬಟ್ ಆತ್ಮ ಅನ್ನೋದು ಸ್ವರೂಪತಃ ಇರುವುದು ಹೃದಯದಲ್ಲಿ. ಅದು ಆ್ಯಟಮ್ಗಿಂತಲೂ ಸೂಕ್ಷ್ಮವಾದ, ಸಬ್ ಆ್ಯಟಮ್ಗಿಂತಲೂ ಸೂಕ್ಷ್ಮವಾದ ಒಂದು ವಸ್ತು. ಇದು ಕೊನೆಗೆ ಉಪನಿಷತ್ಕಾರರು ತಂದ ತೀರ್ಮಾನ. ಅದನ್ನು ಕೃಷ್ಣ ಹೇಳಬೇಕು. ಅದಕ್ಕೋಸ್ಕರ ಇಷ್ಟು ಹೇಳಿದ್ದು. ಒಂದೇ ಅನಂತ ಆತ್ಮ ಇಲ್ಲಪ್ಪ, ಆತ್ಮ ಅಣು. ಆದ್ದರಿಂದ ಅವನು ಹೇಳ್ತಾನೆ, ನಿನ್ನ ಸಿದ್ಧಾಂತ ನಡೆಯೋದಿಲ್ಲ. ಮತ್ತು ಆತ್ಮ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಸ್ತು, ಪ್ರತಿಯೊಬ್ಬರ ಹೃದಯದಲ್ಲಿ ಇದೆ. ಆ ಹೃದಯದ ಬೆಳಕು ಎಲ್ಲಿವರೆಗೆ ಹಬ್ಬುತ್ತೋ ಅಲ್ಲಿ ತನಕ ಸೆನ್ಸೇಷನ್ ಇರುತ್ತೆ. ಬಲ್ಬಿನ ಬೆಳಕು ಎಲ್ಲಿವರೆಗೆ ಇದೆಯೋ ಅಲ್ಲಿ ತನಕ ಕಾಣುತ್ತೆ. ಹಾಗಾದರೆ ಏನು ಹೇಳಬೇಕು? ನಿತ್ಯಬದ್ಧ ನಿತ್ಯ ಮುಕ್ತ ಅವರೇ ಇತಿಮೆ ಗುಣತಃ. ಅವನು ಹೇಳ್ತಾನೆ, ಅದು ಗುಣತೋ ಮೇ ನಮಸ್ತುತಃ. ನಿತ್ಯಬದ್ಧೋ ನಿತ್ಯ ಮುಕ್ತ ಗುಣತೋ ಮೇ ನಮಸ್ತುತಃ. ಅವನು ಹೇಳ್ತಾನೆ, ಮುಕ್ತ ಬದ್ಧ ಅಂತಕ್ಕಂಥ, ಬದ್ಧೋ ಮುಕ್ತ ಇತಿ ಶೇಷ. ಸಂಬದ್ಧನಾದವ ಮುಕ್ತನಾದವ ಅಂತ ವಿಭಾಗವೇ ಇಲ್ಲ ಅಂದ ಕೃಷ್ಣ. ಅಂದರೆ ವಸ್ತುತಃ ವಾಸ್ತವಿಕವಾಗಿ ಹೀಗೆ ವಿಭಾಗ ಇಲ್ಲ. ಮತ್ತು ಯಾವುದರಿಂದ ಬಂತದು? ಅವನು ಸಂಸಾರದಲ್ಲಿ ಬದ್ಧ, ಇವನು ಸಂಸಾರದಿಂದ ಬಿಡುಗಡೆ. ವಸ್ತುತಃ ಜೀವಕ್ಕೆ ಸಂಸಾರದ ಬಂಧ ಸಹಜವಾಗಿ ಇಲ್ಲವೇ ಇಲ್ಲ. ಯಾಕೆಂದರೆ ಎಲ್ಲ ಜೀವರು ಸಾತ್ವಿಕರು ಅಂದ್ಬಿಡಿ, ಜೀವರು ಜ್ಞಾನಾನಂದ ಸ್ವರೂಪರಲ್ವ? ಮತ್ತು ಏನು ವ್ಯತ್ಯಾಸ ಏನಿದೆ? ಸಂಸಾರದಲ್ಲಿರುವಾಗಲೂ ಜ್ಞಾನಾನಂದ ಸ್ವರೂಪ, ಅವನು ಮುಕ್ತನಾದಾಗಲೂ ಜ್ಞಾನಾನಂದ ಸ್ವರೂಪ ಜೀವ ಜ್ಞಾನಾನಂದ ಸ್ವರೂಪ. ಆದ್ದರಿಂದ ನವಸ್ತುತಃ ಬಂಧ ಮೋಕ್ಷ ಅನ್ನೋದು ವಾಸ್ತವಿಕವಲ್ಲ. ಅಂದರೆ ಸತ್ಯ ಅದರ ಸಹಜವಲ್ಲ ಅಂತ. ವಾಸ್ತವ ಅಲ್ಲ, ಅದರ ಸತ್ಯ. ಬಂಧ ಸತ್ಯ ಇರೋದು ನಿಜ, ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಅದು ಜೀವದ ಸಹಜ ಧರ್ಮ ಅಲ್ಲ. ಮತ್ತು ಯಾವುದರಿಂದ? ಅದು ನಮಗೆ ಬಂದಿರೋದು ಮೇ ಗುಣತಃ ಅಂದ. ನಾನು ಸೃಷ್ಟಿ ಮಾಡಿದ ಸತ್ವರಜ ಸ್ತಂಭ ಗುಣಗಳ ಅಭಿಮಾನದಿಂದ ಬಂದದ್ದು ನಿಮಗೆ. ನೀವು ಸತ್ವರಜ ಸ್ತಂಭ ಗುಣಗಳಿಂದ ಅತೀತರಾದರೆ ಈ ಬಂಧವೇ ಇಲ್ಲ. ಗುಣತೋ ಮೇ ನ ವಸ್ತುತಃ. ಅದು ನಿನಗೆ ಬಂಧ ಮೋಕ್ಷ ಉಂಟೋ? ಇಲ್ಲ. ಯಾಕೆ? ಅದೇ ಗುಣಸ್ಯ ಮಾಯಾ ಕಾರ್ಯತ್ವ ನಮೇ ಮೋಕ್ಷೋ ನ ಬಂಧನ. ಗುಣ ಯಾವುದರಿಂದ ಬರುವುದು? ಅಜ್ಞಾನದಿಂದ. ಸತ್ವಜಸ್ತುಗಳ ಆವರಣ ಬರುವುದು ಅಜ್ಞಾನದಿಂದ. ನನಗೆ ಅಜ್ಞಾನ ಇಲ್ಲ, ಆದ್ದರಿಂದ ಗುಣಗಳು ಇಲ್ಲ, ಆದ್ದರಿಂದ ನನಗೆ ಮೋಕ್ಷವೂ ಇಲ್ಲ, ಬಂಧವರು. ನಾನು ಬದ್ಧನೂ ಅಲ್ಲ, ಮುಕ್ತನೂ ಅಲ್ಲ. ಅದೇ ಮುಕ್ತ ಅಲ್ಲೋ ದೇವರು? ಅಲ್ಲ. ಅಂದರೆ ಮುಕ್ತ ಆಗೋದೇನು? ಬಿಡುಗಡೆಗೊಳ್ಳುವುದು. ಯಾವುದರಿಂದ ಬಿಡುಗಡೆಗೊಳ್ಳುವುದು? ಅವನಿಗೆ ಬಂಧ ಇದ್ದರೆ ತಾನು ಬಿಡುಗಡೆ. ಈಗ ನಿದ್ರೆ ಮಾಡಿದವನು ಎಚ್ಚರ ಆಗುವುದು ಹೇಗೆ? ಅದನ್ನು ಅವನಿಗೆ ಎಚ್ಚರ ಅನ್ನೋದೊಂದು ಕಾರ್ಯಕ್ರಮವೇ ಇಲ್ಲ. ಜಾಗ್ರತೆ ಅಂದರೆ ನಿದ್ದೆಯಿಂದ ಎದ್ದವನು. ಅವನು ನಿದ್ದೆ ಮಾಡಿದವನು ನಿದ್ದೆಯಿಂದ ಹೇಳುವುದು ಹಾಗೆ ಇನ್ನೊಂದು ಅರ್ಥ ಇದೆ, ಅದು ಬೇರೆ ವಿಷಯ. ಬದ್ಧ ಅಂದರೆ
ಸಂಸಾರದಲ್ಲಿ ಬಂಧನಕ್ಕೊಳಗಾದವನು ಅಂತ ಒಂದು ಅರ್ಥ, ಅದು ಅರ್ಥ ಹೌದು. ಮತ್ತೊಂದು ಅರ್ಥ ಏನು ಅಂದರೆ ಬದ್ಧ ಅಂದರೆ ಭಗವಂತನ ನಿಯತಿಗೆ ಬದ್ಧನಾದವನು ಅಂತ. ಭಗವಂತ ನಿಯತಿ ಬದ್ಧನಾದ ಎಲ್ಲರೂ ಸಂಸಾರಿಗಳು, ಮುಕ್ತರು, ಸಮಸ್ತರು ಜೀವರು ಭಗವಂತ. ಅದರಿಂದ ಅವರು ಮೋಕ್ಷಕ್ಕೆ ಹೋದರೂ ಬದ್ಧರೇ, ಭಗವಂತನ ನಿಯತಿಯ ಬಂಧಕ್ಕೊಳಗಾದವರು. ಭಗವಂತ ಮುಕ್ತ ಅಂದರೆ ಏನು ಅಂದರೆ ಅವನಿಗೆ ಯಾವುದರಿಂದ ಮೋಚನೆ ಇಲ್ಲ. ದುಃಖದಿಂದ ಮೋಚನೆ ಮೊದಲು ದುಃಖ ಇರಬೇಕು, ಸಂಸಾರದಿಂದ ಮುಕ್ತ ಅನ್ನೋದು ಮೊದಲು ಸಂಸಾರ ಇರಬೇಕು, ಅದು ಯಾವುದೂ ಅಲ್ಲ. ಮತ್ತು ಯಾವ ಸಂಬಂಧವೂ ಇಲ್ಲದವನು ಅಷ್ಟೇ, ಯಾವ ಪ್ರಾಪಂಚಿಕವಾದ ಸಂಬಂಧವೂ ಯಾವತ್ತೂ ಇಲ್ಲದವನು ಮುಕ್ತ ಅಷ್ಟೇ, ಭಗವಂತನನ್ನು ಮುಕ್ತ ಅಂತ ಹೇಳಿದರೆ. ಹಾಗಾಗಿ ಇವೆಲ್ಲ ಗುಣತ್ರಯಗಳ ಸಂಬಂಧದಿಂದ ಹುಟ್ಟಿಕೊಂಡ ಅಧ್ವಾನಗಳು. ಅಜ್ಞಾನದಿಂದ ನಾವು ಗುಣತ್ರಯಗಳನ್ನು ಹಚ್ಚಿಕೊಂಡೆವು. ಗುಣತ್ರಯಗಳ ಆವೇಶದಿಂದ ನಮ್ಮಲ್ಲಿ ಈ ಅನೇಕ ಪಾಪಕರ್ಮಗಳು, ಅದರಿಂದ ಪಾತಕಗಳು, ಅದರಿಂದ ಸ್ವರ್ಗ ನರಕಾದಿಗಳು, ಸಂಸಾರ ಎಲ್ಲವೂ ಬಂದದ್ದು ಗುಣತ್ರಯದಿಂದ. ಗುಣತ್ರಯದ ಮೂಲ ಮಾಯಾ. ಮಾಯಾ ಅಂದರೆ ಅಜ್ಞಾನ. ಗುಣಸ್ಯ ಮಾಯಾ ಕಾರ್ಯತ್ವಾತ್, ಮಾಯಾ ಮೂಲತ್ವಾತ್. ನನಗೆ ಅಜ್ಞಾನ ಇಲ್ಲ, ನನಗೆ ತ್ರಿಗುಣಗಳು ಇಲ್ಲ, ಅದರಿಂದ ನನಗೆ ಸಂಸಾರ ಬಂಧವೂ ಇಲ್ಲ, ನನಗೆ ಮುಕ್ತಿಯೂ ಇಲ್ಲ. ಮುಕ್ತಿ ಯಾವುದರಿಂದ ಮುಕ್ತಿ? ಹಾಗಾಗಿ ನನಗೆ ಮುಕ್ತಿ ಮೋಕ್ಷ ಬಂಧ ಯಾವುದೂ ಇಲ್ಲ, ನಾನು ಎಲ್ಲದರಿಂದ ಅತೀತಪ್ಪ. ನಿಮಗೆರಡೂ ಇದೆ, ಯಾಕೆ ನೀವು ಹಚ್ಚಿಕೊಂಡ್ರಿ, ಸತ್ವರಜ ಸ್ತಮಗುಣಗಳನ್ನು ಹಚ್ಚಿಕೊಂಡ್ರಿ. ಅದಕ್ಕೆ ಮೂಲವಾದ ಅಜ್ಞಾನವನ್ನು ನಾನು ಅಜ್ಞಾನಿ, ನನ್ನ ಅಜ್ಞಾನ. ಇದು ತಮಾಷೆ ಏನು ಅಂದರೆ ಈ ಅಜ್ಞಾನ ಜೀವನಿಗೆ ಇಲ್ಲ, ಅವನು ಜ್ಞಾನಾನಂದ ಸ್ವರೂಪ. ಅವನು ಯಾಕೆ ನಾನು ಅಜ್ಞಾನಿಯಿಂದ ಭ್ರಮಿಸಿಕೊಂಡ? ಈ ಭ್ರಮೆಯಿಂದಲೇ ಗುಣತ್ರಯಗಳು ಬಂದು ಪ್ರವೇಶ ಮಾಡಿದವು. ನಮೇ ಮೋಕ್ಷೋ ನ ಬಂಧನಂ ಅಂತ. ಅದಕ್ಕೆ ಒಂದೊಂದು ಒಳ್ಳೆಯ ದೃಷ್ಟಾಂತ. ಹಾಗಾದರೆ ಎಂಥದ್ದು ಇದೆಲ್ಲ ನಾವು ಅನುಭವಿಸ್ತಾ ಇದ್ದೇವಲ್ಲ, ಅದು ವಾಸ್ತವವಲ್ಲ ಅಂಥೇಳಿ ಏನು ಕಥೆ? ಅದಕ್ಕೆ ಕೃಷ್ಣ ಒಂದು ವಿವರಣೆ ಕೊಡ್ತಾನೆ. ಶೋಕ ಮೋಹವು ಸುಖಂ ದುಃಖಂ ದೇಹೋತ್ಪತ್ತಿಶ್ಚ ಮಾಯೆಯ. ಅವನಿಗೆ ಅದು ಸ್ವಪ್ನೇ ಯಥಾತ್ಮನಾಮ ಖ್ಯಾತಿ ಸಂಸ್ಕೃತಿ ನತು ವಾಸ್ತವಿಯಿಂದ. ಅವನು ಹೇಳ್ತಾನೆ ಕನಸು ಬೀಳುತ್ತೆ. ಸ್ವಪ್ನೇ ಆತ್ಮನಃ ಖ್ಯಾತಿ. ನಮಗೆ ಕನಸು ಬೀಳುತ್ತೆ. ಕನಸಿನಲ್ಲಿ ಶೋಕ ಮೋಹ ಸುಖ ದುಃಖ ಆಗುತ್ತೆ. ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಶೋಕ ಅಂದರೆ ಏನು? ದುಃಖ ಅಲ್ವಾ? ಮತ್ತು ದುಃಖ ಅಂದರೆ ಏನು? ದುಃಖ ಅಲ್ವಾ? ಶ್ಲೋಕ ಬರ್ತಿಗೆ ಒಂದೇ ಅರ್ಥದ ಎರಡು ಶಬ್ದ ಹಾಕಿದ್ದಾರೆ. ನಮಗೆ ಈ ಶಬ್ದದ ಸೂಕ್ಷ್ಮ ಪ್ರಭೇದಗಳೇ ಗೊತ್ತಿಲ್ಲ. ನೋಡಿ, ಶೋಕ ಮೋಹ ಅನ್ನೋದು ಮಾನಸಿಕ, ಮನಸ್ಸಿಗೆ ನೋವಾಗುವುದು ಶೋಕ ಅಂದರೆ. ಮೋಹ ಅಂದರೆ ಅಟ್ಯಾಚ್ಮೆಂಟ್, ಮಮತೆ. ಮೋಹ ಅಂದರೆ ಮಮತೆ, ಶೋಕ ಅದು ಮಾನಸಿಕ. ಅದು ಅಟ್ಯಾಚ್ಮೆಂಟ್ ಮನಸ್ಸಿಗೆ, ದೇಹಕ್ಕೆ ಅಟ್ಯಾಚ್ಮೆಂಟ್ ಅಲ್ಲ. ಮಾನಸಿಕವಾದ ಮೋಹ ಅಂದರೆ ಮಮತೆ, ಮಾನಸಿಕವಾದ ಶೋಕ ಅಂದರೆ ಮನಸ್ಸಿಗೆ ನೋವಾಗುವುದು. ಸುಖ ದುಃಖ ಉಂಟಲ್ವ, ಅದು ಮನಸ್ಸಿಗೆ ದೇಹಕ್ಕೆ ಎರಡೂ ಆಗುವಂಥದ್ದು. ನನಗೆ ಊಟ ಮಾಡಿದೆ, ಸುಖ ಆಯಿತು, ಮನಸ್ಸಿಗೂ ಆಯಿತು ದೇಹಕ್ಕೂ ಆಯಿತು. ದುಃಖ ಏನೋ ಒಂದು ಪೆಟ್ಟ ಆಯಿತು, ಗಾಯ ಆಯಿತು, ದೇಹಕ್ಕೂ ನೋವು ದುಃಖ ಆಯಿತು, ಸೊ ದುಃಖ ಅನ್ನೋದು ಎರಡರ ಧರ್ಮ, ಮನಸ್ಸು ಮತ್ತು ದೇಹದ್ದು. ಶೋಕ ಅನ್ನೋದು ಕೇವಲ ಮನಸ್ಸಿನ ಧರ್ಮ. ಈ ಸೂಕ್ಷ್ಮ ಇವತ್ತರ ಒಟ್ಟಿಗೆ ಮಾತಾಡೋದು ನಾವು ಮಾತಾಡೋ ಶಬ್ದಗಳ ಅರ್ಥವೇ ನಮಗೆ ಗೊತ್ತಿರೋದಿಲ್ಲ. ಅದು ಎಲ್ಲರೂ ಮಾತಾಡ್ತಾರೆ, ನಾವು ಅದನ್ನು ಬಳಸ್ತೇವೆ. ಯಾಕೆ ಎಲ್ಲರೂ ಹೇಳ್ತಾರಪ್ಪ, ನಾನು ಹೇಳಿದೆ ಅರ್ಥ ಗೊತ್ತಿಲ್ಲ ನನಗೆ ಅಂತ. ಇದು ಬಹಳ ವಿಚಿತ್ರ. ನಾವು ಮಾತಾಡುವ ಹೆಚ್ಚಿನ ಶಬ್ದಗಳ ಅರ್ಥ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನುವುದೂ ಗೊತ್ತಿಲ್ಲ. ಅಷ್ಟು ಪ್ರಚಂಡ ವಿದ್ವಾಂಸರು ನಾವು. ಆ ಶಬ್ದದ ಅರ್ಥವೇ ಗೊತ್ತಿಲ್ಲ. ಹಿಂದೆಲ್ಲ ಬರೀತಾ ಇದ್ದಲ್ಲ, ನಾವು ಕ್ಷೇಮ ನಿಮ್ಮ ಕ್ಷೇಮ. ಈಗ ಪತ್ರ ವ್ಯವಹಾರ ಮಾಡೋಲ್ಲ, ಫೋನ್ ಇದೆ, ಬರೀಬೇಕಾದ ಅಗತ್ಯ ಇಲ್ಲ. ನಾವು ಕ್ಷೇಮ ನಿಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸಬೇಕಾಗಿ ವಿನಂತಿ. ಏನು ಕ್ಷೇಮ ಅಂದರೆ? ಏನು ಕ್ಷೇಮ ಅಂದರೆ ಕ್ಷೇಮ ಅಷ್ಟು ಅರ್ಥ ಆಗೋಲ್ವಾ? ಅಷ್ಟೇ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ದ ವರ್ಡ್ ಕ್ಷೇಮ? ಕ್ಷೇಮ ಅಂದರೆ ಅಥವಾ ನಿಮ್ಮ ಯೋಗಕ್ಷೇಮ ಹೇಳಬೇಕು ಅಂದ್ರೆ ಯೋಗಕ್ಷೇಮ ಅಂದರೆ ಏನು? ನಾವೇನು ಯೋಗಾಭ್ಯಾಸ ಮಾಡಿಲ್ಲ, ಮತ್ತು ಯೋಗಕ್ಷೇಮ ಅಂದರೆ ಏನು? ಎಲ್ಲ ಬರೀತಾರಪ್ಪ, ನಮ್ಗೆ ಗೊತ್ತಿಲ್ಲ. ಕಡೆಗೆ LIC ಅವರು ಬರೀತಾರಲ್ಲ, ಯೋಗಕ್ಷೇಮಂಬ ಹಮ್ಯಹಂ ಅಂತ ಅಷ್ಟೇ. ಅದು LIC ಅವರು ಯಾಕೆ ಬರೆದರು? ಅವರಿಗಾದ್ರೆ ಶಬ್ದದ ಅರ್ಥ ಗೊತ್ತುಂಟ. ನಮಗೆ ಶಬ್ದದ ಅರ್ಥ ಗೊತ್ತಿಲ್ಲದೆ ಮಾತಾಡಿ ಅಭ್ಯಾಸ ಆಗಿ ಹೋಗಿದೆ. ನಾವು ಎಂದೂ ಅರ್ಥದ ಬಗ್ಗೆ ತಲೆಗೆಡಿಸಿಕೊಳ್ಳೇ ಇಲ್ಲ. ಯೋಗ ಅಂದರೆ ನೋಡಿ, ಅವಿದ್ಯಮಾನಸ್ಯ ಪ್ರಾಪ್ತಿ ಯೋಗ. ನಾವು ಇಲ್ಲದೇ ಇದ್ದದ್ದನ್ನು ಪಡೆಯೋದು ಯೋಗ, ಪಡೆದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ. ಇದು ಆ ಶಬ್ದದ ಅರ್ಥ. ನಮಗೆ ಅರ್ಥ ಗೊತ್ತಿಲ್ಲ. ಯೋಗಕ್ಷೇಮ ಕ್ಷೇಮ ಕ್ಷೇಮ ಏನಾಗಿದೆ?
ಕ್ಷೇಮ ಅಂದರೆ ಆರೋಗ್ಯವನ್ನು ಉಳಿಸಿಕೊಂಡಿದ್ದೇನೆ ಅಂತ ಅರ್ಥ. ಏನು ರೋಗಗ್ರಸ್ತನಾಗಿಲ್ಲ ಅಂತ. ಯಾವುದು ಇದೆಯೋ ಅದನ್ನು ಉಳಿಸಿಕೊಳ್ಳುವುದು ಕ್ಷೇಮ. ಸ್ಥಿತಸ್ಯ ರಕ್ಷಣಂ ಕ್ಷೇಮಂ. ಅಸ್ಥಿತ ಇಲ್ಲದೇ ಇದ್ದದ್ದನ್ನು ಪಡೆಯುವುದು ಯೋಗ, ಇದ್ದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ. ಈ ಶಬ್ದದ ಅರ್ಥ ಗೊತ್ತಾದರೆ ಮಾತಾಡಲಿಕ್ಕೆ ಅಷ್ಟು ಖುಷಿ ಅಲ್ವಾ? ನಮಗೆ ಯಾವ ಶಬ್ದದ ಅರ್ಥವೂ ಗೊತ್ತಿಲ್ಲ, ಒಟ್ಟಿಗೆ ಮಾತಾಡುವುದು. ಇದು ಇದು ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ದೋಷ ಇದೆ. ನನ್ನ ಮಗಳು ಹೈಸ್ಕೂಲಿಗೆ ಹೋಗುವಾಗ ಮನೆಯಲ್ಲಿ ಬಂದು ಊರು ಹೊಡಿತಾ ಇದ್ಲು. ಇಂಗ್ಲೀಷ್ ಕ್ಲಾಸು ಊರು ಹೊಡಿತಾ ಇದ್ರು ಇಡೀ ಪಾರ. ಯಾಕಪ್ಪ ಊರು ಹೊಡೆಯೋದು? ಅದರ ಅರ್ಥ ಏನು? ಅದು ಇಡೀ ಪಾರದ ಅರ್ಥ ಹೇಳಿದ್ದಾರೆ, ಒಂದೊಂದು ಶಬ್ದ ಅರ್ಥ ಗೊತ್ತಿಲ್ಲ ಅಂತ. ಮತ್ತು ಯಾಕೆ ಕಲಿಯೋದವರು? ಪಾರ ಇದನ್ನು ಊರು ಹಾಕಿ ಇದರ ಅರ್ಥ ಹೀಗೆ ಅಂತ ಹೇಳಿದ್ದಾರೆ ಕ್ಲಾಸ್ನಲ್ಲಿ. ಇದು ಶಿಕ್ಷಣ ಕ್ರಮವು. ಅವಳಿಗೆ ಒಂದೊಂದು ವಾಕ್ಯದ ಅರ್ಥ ಏನೊಂದು ಗೊತ್ತ. ಇಡೀ ಪಾರದ ತಾತ್ಪರ್ಯ ಹೇಳಿದ್ದಾರೆ, ಆ ಪಾರ ಬಾಯ್ಬಟ ಕಲೀಲಿಕ್ಕೆ ಹೇಳಿದ್ದಾರೆ ಅಂತ. ನಾನು ಹೇಳಿದೆ, ಹೀಗೆ ಕಲಿತರೆ ನಿಮ್ಮ ಗತಿಯೇನು ಮಕ್ಕಳೇ? ಶಾಲೆಯಲ್ಲಿ ಕಲಿಸಿದ್ದೆ ಹಾಗೆ. ಏನು ಮಾಡೋದು ಅವರು? ಒಂದೊಂದು ಶಬ್ದಕ್ಕೆ ಪ್ರತ್ಯೇಕ ಅರ್ಥ ಕೇಳಿದರೆ ಮೇಷ್ಟ್ರಿಗೆ ಗೊತ್ತಿರೋದಿಲ್ಲ. ಅವನು ಶಾಲೆಯಲ್ಲಿ ನಾಳೆ ಅವನು ಟೀಚರ್ ಆಗೋ ಟ್ರೈನಿಂಗ್ ಆಗ್ತಾಯಿದೆ. ಈ ವರ್ಷ ಟ್ರೈನಿಂಗ್ ಹೇಳಿದ, ಟೀಚರ್ಸ್ ಟ್ರೈನಿಂಗು. ನಾಳೆ ಅವನು ಕಾಲೇಜಿಗೆ ಹೋಗಬೇಕು. ಅವನೊಂದು ಮಠದಲ್ಲಿ ವಾಸ್ತವ್ಯ. ದುರ್ದೈವದಿಂದ ನಾನು ಅಲ್ಲಿ ಹೋದೆ. ಅವ್ರು ಮಾತಾಡಿಕೊಳ್ತಾ ಇದ್ದಾರೆ ಇಬ್ಬರು. ನಾಳೆ ಮಕ್ಕಳಿಗೆ ಪಾಠ ಹೇಳುವವರು. ವರಾಹ ಅಂದರೆ ಏನು ಅಂದ ಇವ. ಅಷ್ಟು ಗೊತ್ತಿಲ್ಲ, ವರಾಹ ಅಂದರೆ ಸಿಂಹ ಅಲ್ವಾ ಅಂತಾನೆ ಇವ. ಅವನು ನಾಳೆ ಮಕ್ಕಳಿಗೆ ಪಾಠ ಹೇಳುವವ. ಇನ್ನೊಂದು ಕಡೆ ಪಾಠ ಮಾಡ್ತಾಯಿದ್ರು. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ಕೋಳಿ ಏನು ಅಂತ ಕೇಳಿದ್ದು. ಕೋಳಿ ಎಂದರೆ ಏನು ಅಂತ. ಪಾಪ ಹುಡುಗ, ಕೋಳಿ ಒಂದು ಪ್ರಾಣಿ ಇಂಥದ್ದು. ನಿನಗೆ ಬುದ್ಧಿ ಉಂಟಾ? ಕೋಳಿ ಪ್ರಾಣಿ ಅಲ್ಲ, ಪಕ್ಷಿ ಹೇಳೋ ಪ್ರಾಣ ಇಲ್ವ ಅದಕ್ಕೆ? ಅಂದರೆ ಉಪಾಧ್ಯಾಯರಿಗೆ ಶಬ್ದದ ಡಿಫೈನ್ ಮಾಡಲಿಕ್ಕೆ ಗೊತ್ತಿಲ್ಲ. ಏನೇನೋ ಹೇಳಿಕೊಡೋದು, ಇವ್ರು ಏನೇನೋ ಕಲಿಯೋದು, ಏನೇನೋ. ಅದು ಒಟ್ಟಾರೆ ಬದುಕುತ್ತಾನೆ ಮನುಷ್ಯ, ತಿಂದು ಉಂಡು ಬದುಕುತ್ತಾನೆ. ನಾಲೆಜೇ ಇಲ್ಲ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ಇದೇನು ತಪ್ಪುಗಳನ್ನೇ ಹೇಳಿಕೊಡ್ತಾರೆ, ಅದನ್ನೇ ನಾವು ಊರು ಹೊಡಿತೇವೆ. ಮೇಷ್ಟ್ರು ಹೇಳಿದ್ದು ಅಂತ ನಂಬುತ್ತೇವೆ. ಇಷ್ಟೇ ವಿಷಯ ಇರೋದು. ಹಾಗಾಗಿ ಇದನ್ನು ಎಲ್ಲವನ್ನು ಹೇಳ್ತಾನೆ. ನಿಮಗೆ ಒಂದೊಂದು ಶಬ್ದದ ಅರ್ಥವನ್ನು ತಿಳ್ಕೊಂಡು, ಸುಖಂ ದುಃಖಂ, ಶೋಕ ಮೋಹ. ಶೋಕ ಅಂದರೆ ಬೇರೆ, ದುಃಖ ಬೇರೆ. ಆದರೆ ಲೋಕದಲ್ಲಿ ಅವನಿಗೆ ಶೋಕ ಅಂದರೆ ದುಃಖ ಅಂದರೆ ಒಂದೇ. ನೋಡಿ, ಅಶೋಚ್ಯ ಅನ್ವಶೋಚಸ್ತಂ ಗೀತೆಯಲ್ಲಿ ಬರುತ್ತೆ. ಯಾರ ಬಗ್ಗೆ ನೀನು ಮನಸ್ಸಿನಲ್ಲಿ ನೊಂದುಕೊಳ್ಳಬಾರದೋ, ಹಿರಿಯರು ಎಲ್ಲ ಯುದ್ಧದಲ್ಲಿ ಸತ್ರು, ಅದರಿಂದ ಆಗುವುದೇನು? ಶೋಕ ಅಂದರೆ ಮಾನಸಿಕವಾದ ವೇದನೆ. ದೇಹಕ್ಕೇನು ಅಷ್ಟು ದುಃಖ ಬರುವುದಿಲ್ಲ. ಮಾನಸಿಕವಾದ ವೇದನೆ ಶೋಕ, ದೈಹಿಕವಾದ ನೋವು ದುಃಖ. ಅದು ಎರಡು. ಮಾನಸಿಕ ದುಃಖವು ದುಃಖವೇ, ದೈಹಿಕ ದುಃಖ ಅದು ಎರಡು. ದೈಹಿಕ ಮತ್ತು ಮಾನಸಿಕ. ಶೋಕ ಕೇವಲ ಮಾನಸ ಧರ್ಮ. ಶೋಕ ಮೋಹವು. ಮೋಹ ಅಂತಂದರೆ ತಪ್ಪು ತಿಳುವಳಿಕೆ ಅಂತಲೂ ಅರ್ಥ ಇದೆ. ಮೋಹ ಅಂದರೆ ಮಮತೆ, ಅಟ್ಯಾಚ್ಮೆಂಟ್ ಅನ್ನೋ ಅರ್ಥವೂ ಇದೆ. ಇದು ಶೋಕ ಮೋಹವು. ಸುಖಂ ದುಃಖಂ ಇದೆಲ್ಲ ಹೇಳಿದ್ರೆ ಕನಸು ಬರುತ್ತೆ ಒಬ್ಬನಿಗೆ. ಕನಸಿನಲ್ಲಿ ಸ್ವಪ್ನೇ ಯಥಾ ಆತ್ಮನ ಖ್ಯಾತಿ. ಸ್ವಪ್ನದಲ್ಲಿ ಒಬ್ಬನಿಗೆ ಶೋಕ ಆಗುತ್ತೆ, ಯಾವುದೋ ಒಂದು ಸುದ್ದಿ ಕೇಳಿ ಮನಸ್ಸಿಗೆ ನೋವಾಗುತ್ತೆ, ಅಥವಾ ಒಂದು ಯಾವುದೋ ನೋಡಿ ಮೋಹ ಬರುತ್ತೆ, ಸುಖ ಆಗುತ್ತೆ. ಸ್ವಪ್ನದಲ್ಲೇ ಏನೋ ಒಂದು ಕೊಪ್ಪರಿಗೆ ಸಿಕ್ಕಿದ ಹಾಗೆ ಕನಸು ಬಿದ್ದರೆ ಸುಖ ಆಗುತ್ತೆ. ಏನೋ ಒಂದು ತೊಂದರೆ ಆದರೆ ಸ್ವಪ್ನದಲ್ಲೇ ದುಃಖ ಆಗುತ್ತೆ. ಆಮೇಲೆ ದೇಹೋತ್ಪತ್ತಿಶ್ಚ, ಅದು ಯಾವುದೊಂದು ಹುಟ್ಟಬಹುದು, ಸಾಯ್ಬೋದು. ಸ್ವಪ್ನದಲ್ಲೇ ನಾನು ಸತ್ತೆ ಅಂತ ಕನಸು ಬೀಳುತ್ತೆ, ಎಚ್ಚರದಲ್ಲಿ ನಾನು ಸತ್ತೆ ಅಂತ ತೋಡಿ. ದೇಹೋತ್ಪತ್ತಿಶ್ಚ, ಇದೆಲ್ಲವೂ ಕೂಡ ಮಾಯೆಯ, ಕನಸಿನಲ್ಲಿ ಬರುವಂಥದ್ದು. ಇದು ಒಂದು ಮಾಯೆಯ ಅಂದರೆ ಭಗವಂತನ ಇಚ್ಛೆ, ಎರಡನೇದು ಮಾಯೆ ಅಂದರೆ ನಮ್ಮ ಅಜ್ಞಾನ. ಯಾಕೆಂದರೆ ಸ್ವಪ್ನದಲ್ಲಿ ನಿಮಗೆ ಶೋಕ ಆಯಿತು, ಎಚ್ಚರ ಆಗುವಾಗ ಏನಿಲ್ಲ, ಶೋಕ ಹೋಯಿತು, ದುಃಖ ಹೋಯಿತು. ಯಾವುದು ಕನಸಿನಲ್ಲಿ ಯಾವುದು ಕಂಡಿದ್ದೀರೋ ಅದು ಯಾವುದರಿಂದ ಬಂತು? ನಮಗೆ ನಮ್ಮ ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ ಇಲ್ಲದೇ ಇದ್ದದ್ರಿಂದ, ಅಜ್ಞಾನದಿಂದ ಕನಸಿನಲ್ಲಿ ಬಿದ್ದದ್ದು. ಎಚ್ಚರ ಆದಾಗ ಇಲ್ಲ. ಹಾಗೆಯೇ ಎಚ್ಚರದಲ್ಲಿ ಶೋಕಮೋಹ ಆಗುತ್ತಲ್ಲ, ಅದು ಭಗವಜ್ಞಾನ ಬಂದ ಮೇಲೆ ಇಲ್ಲ. ಇದು ಅಜ್ಞಾನದಿಂದ ಬಂದಿರೋದು. ಇದು ಕನಸು ಹೇಗೆ ಹಾಗೆ ಎಚ್ಚರ ಕೂಡ. ಎಚ್ಚರದಲ್ಲಿ ಶೋಕ ಆಗುತ್ತೆ. ಯಾಕೆಂದರೆ ನಮಗೆ ನಾನೇ ಇದನ್ನು ಮಾಡಿದವ, ನನ್ನಿಂದ ಆಯಿತು ಅನ್ನೋ ಭ್ರಮೆಯಲ್ಲಿದ್ದೇವೆ ನಾವು. ಭಗವಂತನ ಎಚ್ಚರ ಇಲ್ಲ. ಭಗವಂತನ ಮಾಯೆಯ, ಭಗವಂತನ ಇಚ್ಛೆಯಿಂದ, ಅಜ್ಞಾನದಿಂದ ಎಚ್ಚರದಲ್ಲಿ ಶೋಕ ಆಯಿತು, ಮೋಹ ಆಯಿತು, ದುಃಖ ಆಯಿತು, ಸುಖ ಆಯಿತು. ದೇಹೋತ್ಪತ್ತಿ, ಒಂದು ಮಗು ಹುಟ್ಟಿತು, ಇವಳು ನಾನೇ ಅಪ್ಪ ಅಂತಾನೆ, ನಾನು ನಿನ್ನ ಪ್ರಾರಬ್ಧ ಕರ್ಮ, ನೀನು ಎಷ್ಟು ಪ್ರಯತ್ನ ಮಾಡಿದ್ರೂ ಮಕ್ಕಳಾಗಿಲ್ಲ. ಈಗ ಏನೋ ಮಕ್ಕಳಿಗೆ ಗ್ರಹಚಾರ ಹೋಮ ಮಾಡಿಕೊಂಡು, ಯಾವುದು ನಿನ್ನಿಂದ ಆದ್ದಲ್ಲ. ನಾನು ಪ್ರಯತ್ನಪಟ್ಟ ಮಗು ಬೇಕು ಅಂತ ಪ್ರಯತ್ನ ಪಟ್ಟವ್ರಿಗೆ ಮಕ್ಕಳಾಗೋಲ್ಲ. ಸಾಕಪ್ಪ ಅನ್ನೋರಿಗೆ ಮತ್ತೊಂದು 10 ಆಗ್ತವೆ. ಏನು ಇದಕ್ಕೆಲ್ಲ ಕಾರಣ? ಅಂದರೆ ನಾವು ಅದಕ್ಕೆ ಜವಾಬ್ದಾರರಲ್ಲ, ಇನ್ಯಾವುದೋ ಒಂದು ವ್ಯವಸ್ಥೆ ಮಾಡಿದೆ ಅಂತ. ಅದನ್ನು ಇದೆಲ್ಲ
ಅದಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡುವ ಶಕ್ತಿ ಉಂಟಲ್ಲ, ಅದರ ಅಜ್ಞಾನದಿಂದ ಇದೆಲ್ಲ ನಾವು ಅನುಭವಿಸ್ತಾ ಇರೋದು. ಸೊ ನಿದ್ರೆಯಲ್ಲಿಯೂ ಅಜ್ಞಾನದಿಂದ, ನಿದ್ರೆಯಲ್ಲಿ ಕಂಡದ್ದು ಹೇಗೆ ಮತ್ತೆ ವಾಸ್ತವ ಅಲ್ಲವೋ ಹಾಗೆ ಎಚ್ಚರದಲ್ಲಿ ಕಂಡದ್ದು ಸಹಜ ಅಲ್ಲ, ಸತ್ಯ ಹೌದು. ನಾವು ಅನುಭವಿಸಿದ್ದು ಸುಳ್ಳಲ್ಲ, ಆದರೆ ಸತ್ಯ ಅದು ಹೌದು, ಆದರೆ ಸಹಜ ಅಲ್ಲ. ಅದು ಅಸಹಜವಾಗಿ ಅಜ್ಞಾನದಿಂದ ನಾವು ಸೃಷ್ಟಿ ಮಾಡಿಕೊಂಡಂತಹ ಸ್ಥಿತಿ. ಸಹಜ ಸ್ಥಿತಿ ಈ ಜೀವಜ್ಞಾನಾನಂದ ಸ್ವರೂಪ. ಅದಕ್ಕೆ ಸುಖ ದುಃಖ ಲೋಕ ಮೋಹ ಈ ವಿಭಾಗ ಇಲ್ಲ. ಇದು ಇಷ್ಟು ವಿಷಯ ಹೇಳ್ತಾ ಕೃಷ್ಣ ಮತ್ತೊಂದು ಹೇಳ್ತಾನೆ. ಹಾಗಾದರೆ ಜೀವನಿಗೆ ಬಂಧ ಮೋಕ್ಷ ಅಂದರೆ ಏನು? ವಿದ್ಯೆ ಮಮ ತನು ವಿದ್ಯುದ್ಧವ ಶರೀರಿಣಾಂ ಬಂಧ ಮೋಕ್ಷ ಕೃತಿ. ಈ ಪ್ರಿಂಟಾದ ಪುಸ್ತಕದಲ್ಲಿ ಕರಿ ಅಂತುಂಟು, ಅದು ಕರಿಯೇ, ಅಜ್ಞಾನದ ಕರಿ. ಹಾಗೊಂದು ರೂಪ ಆಗುವುದಿಲ್ಲ. ಬಂಧ ಮೋಕ್ಷ ಕರಿ ಅಂತ ಇದ್ದರೆ ಕರಿ ಆದಮೇಲೆ ಅದೇನು ಸಂಧಿ ಬರಬೇಕು, ಅದು ತಪ್ಪು ಪ್ರಿಂಟ್ ಮಾಡ್ತಾರೆ. ಏನು ಮಾಡೋದು? ಪಾಪ ನಿಮಗೆ ಸಂಸ್ಕೃತ ಬರೋಲ್ಲ, ಅದನ್ನೇ ಪಾರಾಯಣ ಮಾಡ್ತೀರಿ, ಅದರಿಂದ ತಪ್ಪು ಪಾರಾಯಣ ಮಾಡಿದರೆ ಪಾಪ ಬರುತ್ತೆ, ಏನು ಉಪಯೋಗಿಲ್ಲ. ಸಂಸ್ಕೃತದ ಶುದ್ಧ ಉಚ್ಚಾರ, ಶುದ್ಧ ರೂಪ ಎಡಿಟ್ ಮಾಡುವ ಪಂಡಿತರಿಗೆ ಗೊತ್ತಿಲ್ಲ ಅಂದರೆ ನಿಮಗೇನು ಗೊತ್ತಿರಬೇಕು. ಅಲ್ಲಿ ಹೇಳ್ತಾರೆ, ನನಗೆ 2 ಶರೀರಗಳಿವೆ ಅಂತ. ತನು ಅಂದರೆ ಪ್ರತೀಕಗಳು. ಈಗ ದೇವರ ಪ್ರತೀಕ, ಪ್ರತಿಮೆ ಅಂತ ಹೇಳ್ತೀವಲ್ಲ, ಹಾಗೆ ನನಗೆ 2 ಪ್ರತಿಮೆಗಳು, ಒಂದು ವಿದ್ಯೆ, ಒಂದು ಅವಿದ್ಯೆ. ಮೂಲಭೂತವಾದ 2 ಪ್ರತಿಮೆಗಳು ಅಂತ. ಏನೊಂದು ವಿದ್ಯೆ ಅಂತಂದರೆ, ಅವಿದ್ಯೆ ಅಂದರೆ ಏನು? ವಿದ್ಯೆ ಅಂದರೆ ಶ್ರೀ, ಅವಿದ್ಯೆ ಅಂದರೆ ದುರ್ಗಾ. ಭಗವಂತನ 2 ಮೂಲ ಪ್ರತೀಕಗಳು, ಒಂದು ಶ್ರೀದೇವಿ ಲಕ್ಷ್ಮಿ, ಮತ್ತೊಂದು ದುರ್ಗಾದೇವಿ. ದುರ್ಗಾ ಅವಿದ್ಯೆಯನ್ನು ಕೊಡ್ತಾಳೆ, ಅದನ್ನ ಇವಳು ಬಿಡುಗಡೆ ಕೊಡ್ತಾಳೆ ಲಕ್ಷ್ಮಿ, ಅವರದೇ ತಾಯಿ. ಅದು 2 ನನ್ನ ಮೊದಲನೇ 2 ಪ್ರತೀಕಗಳು ವಿದ್ಯೆ ಮಮ ತನು ವಿದ್ಯುದ್ಧವ. ಅವು ಏನು ಅಂದರೆ ಶರೀರಿಣಾಂ ಮೋಕ್ಷಬಂಧ ಕೃತಿ. ಅದು ವಿದ್ಯೆ ಉಂಟಲ್ಲ, ವಿದ್ಯಾ ದೇವತೆ ಆಗಿರ್ತಕ್ಕಂಥ ಶ್ರೀ, ಅವಳು ಶರೀರಿನ ಮೋಕ್ಷ ಕೃತಿ, ಮೋಕ್ಷವನ್ನು ಕೊಡ್ತಾಳೆ. ದುರ್ಗೆ ಏನು ಮಾಡ್ತಾಳೆ? ಅಜ್ಞಾನ ಕೊಟ್ಟು ಬದ್ಧ ಕೊಡ್ತಾಳೆ, ಮೋಕ್ಷಬಂಧ ಕೃತಿ ಆದ್ಯೆ. ಆದರೆ ಅದು ಎಲ್ಲಿಂದ ಅವಳು? ಅದು ಯಾಕೆ ಮಮ ಮಾಯೆಯ ಮೇ ನಿರ್ಮಿತೆ ಮಮ ಮಾಯೆಯ. ಅದು ನನ್ನ ಇಚ್ಛೆಯಿಂದ ನಿರ್ಮಾಣವಾದದ್ದ ಪ್ರತೀಕ. ನನ್ನ ಇಚ್ಛೆಯಂತೆ ಶ್ರೀದೇವಿ ಬಿಡುಗಡೆ ಮಾಡ್ತಾಳೆ, ದುರ್ಗಾದೇವಿ ಬಂಧನ ತಳ್ತಾಳೆ. ಈ ಶ್ರೀ ಬಿಡುಗಡೆ ಮಾಡುವ ತಾಯಿ ಮತ್ತು ನಮ್ಮನ್ನು ಬಂಧನಕ್ಕಾಗುವ ತಾಯಿಯ ಅರಿವು ಇಲ್ಲದೆಯೇ ನಮಗೆ ಅದನ್ನು ಬಿಡುಗಡೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಇದು ಬೇಕಾಗತ್ತೆ. ಹೌದು, ಯಾರಿಗೆ ಬಂಧ ಮೋಕ್ಷ? ಈ ಅಜ್ಞಾನಕ್ಕೊಳಗಾದವರಿಗೆಲ್ಲ. ಅದು ಯಾರದು? ಅವ್ರು ಹೇಳ್ತಾರೆ, ಏಕಸ್ಯೈವ ಏಕ ಏವ ಅಂದರೆ ಏಕಸ್ಯ ಮಮಾಂಶಸ್ಯ ಜೀವಸ್ಯೈವ ಮಹಾಮತೆ. ಅದೆಲ್ಲ ಬಂಧ ಮತ್ತು ಮೋಕ್ಷ ಒಬ್ಬನಿಗೆ, ಈ ಸೃಷ್ಟಿಯಲ್ಲಿ ಒಬ್ಬನಿಗೆ. ಏಕಸ್ಯ ಅಂತಂದರೆ ಕೇವಲ ಅಂತ ಅರ್ಥ. ಏಕಸ್ಯ ಅಂದರೆ ಕೇವಲಸ್ಯ, ಕೇವಲ ಒಬ್ಬನಿಗೆ. ಯಾರಿಗೆ? ಜೀವಸ್ಯೈವಂ. ಬಂಧ ಮೋಕ್ಷ ಅನ್ನೋದು ಇದಕ್ಕಿಲ್ಲ, ಯಾವುದು ಕಲ್ಲಿಗಿಲ್ಲ, ಜಡಕ್ಕಿಲ್ಲ. ಜಡಕ್ಕೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಅಂದರೆ ಈ ಬಂಧ ಮೋಕ್ಷಕ್ಕೆ ಒಳಗಾಗಿರತಕ್ಕವ ಕೇವಲ ಜೀವಸ್ಯ, ಜೀವರಿಗೆ ಮಾತ್ರ ಬಂಧ ಮತ್ತು ಮೋಕ್ಷ. ಅದು ಏಕಸ್ಯೈವ ಮಮ ಅಂಶಸ್ಯ ಅಂತಾನೆ. ಆ ಜೀವ ಯಾರು? ನನ್ನದೇ ಅಂಶ ಅವನು ಅಂತ. ಅಂಶ ಅಂದರೆ ಏನು ನೋಡಿ? ಅಂಶ ಶಬ್ದಕ್ಕೆ ಇದು ಅಷ್ಟೇ. ನಮಗೆ ಅಂಶ ಅಂತ ಹೇಳಿದರೆ ಅಂಶ ಅಂತ ಅಷ್ಟೇ, ಏನೊಂದು ಗೊತ್ತಿಲ್ಲ. ಅಂಶ ಶಬ್ದಕ್ಕೆ ಶಾಸ್ತ್ರೀಯವಾದ ಅನೇಕ ಅರ್ಥಗಳಿವೆ. ಈಗ ಒಂದು ಅಂಶ ಅಂದರೆ ನಮ್ಮ ದೇಹದ ಅಂಶ ಕೈ, ಅದು ಅಂಶ ಅಂದರೆ ಅಭಿನ್ನ ಅಂಶ. ಅದನ್ನು ಕಟ್ ಮಾಡಿದ್ರೆ ಕೈ ಹೋಯ್ತೆ. ಉಗುರು ಕೂಡ ಅಂಶ, ಅದು ಅಭಿನ್ನ ಅಲ್ಲ, ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ. ಕೂದಲು ದೇಹದ ಅಂಶ, ಅದರ ಭಿನ್ನಾಂಶ. ಅದು ಕಟ್ ಮಾಡಿ ಕಟಿಂಗ್ ಮಾಡಿಸಿದರೆ ಮತ್ತೆ ಪುನಃ ಬರುತ್ತೆ. ಸೊ ಯಾವುದು ತುಂಡು ಮಾಡಿದರೆ ದೇಹಕ್ಕೆ ಲೋಪ ಬರುತ್ತೋ ಅದು ಅಭಿನ್ನಾಂಶ, ಯಾವುದು ಮತ್ತೆ ಪುನಃ ಬರುತ್ತೋ ಅದು ಭಿನ್ನಾಂಶ. ನನ್ನ ಸ್ನೇಹಿತರೊಬ್ಬರಿದ್ದರು, ಅವರು ಒಂದು ದಿವಸ ಮಾತಾಡಿ ಹೋಗ್ತಾನೆ ಇಷ್ಟಿಷ್ಟು ಉದ್ದ ಉಗುರು ಬಿಟ್ಟಿದ್ದಾರೆ, ಕೈಯಲ್ಲಿ 1 ಇಂಚು ಉದ್ದ ಉಗುರು ಎಲ್ಲ. ಅವರಿಗೆ ಹೇಗೆ ಊಟ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಯಾಕರಿ ಉಗುರು ಬಿಟ್ಟು? ದೇವರು ಕೊಟ್ಟದ್ದನ್ನು ಕತ್ತರಿಸಬಾರದು ಅಂದರು. ಓಹೋ, ನಾನು ಆವಾಗ ಹೇಳಿದೆ, ಅದು ಕತ್ತರಿಸಿದ್ರು ಮತ್ತೆ ಬರುವಾಗ ದೇವರು ಮಾಡಿದ್ದಾನಲ್ಲ, ಅದು ಯಾಕೆ ಮಾಡಿದ್ದು? ಹೌದಲ್ಲ, ಅದು ಮತ್ತೆ ಕತ್ತರಿಸಿದರು. ಈಗ ನಾವು ದೇವರ ಬಗ್ಗೆ ನಮ್ಮ ಕಲ್ಪನೆಗಳಲ್ಲಿ ಎಷ್ಟು ಅಜ್ಞಾನಗಳಿರ್ತವೆ. ದೇವರು ಕೊಟ್ಟದ್ದು ಕತ್ತರಿಸಬಾರ್ದು ಅಂತ. ದೇವರು ಕತ್ತರಿಸು ಅಂತ ಕೊಟ್ಟಿದ್ದರೆ ಕತ್ತರಿಸ್ಬೇಕಲ್ಲ.
ಅದನ್ನು ಮತ್ತೆ ಪುನಃ ಕತ್ತರಿಸಿದ್ರೆ ಪುನಃ ಬರುತ್ತಲ್ಲ, ಅದು ದೇವರೇ ಮಾಡಿದ್ದಲ್ಲ. ನಿಮಗೆ ಅದ್ಯಾಕೆ ಗೊತ್ತಾಗಲಿಲ್ಲ ಕಡೆಗೆ ಬೇಗ ಹೋಗಿ ಕತ್ತರಿಸ್ಕೊಂಡು ಬಂದರು. ಹಾಗೆ ನಮ್ಮದೆಲ್ಲ ನಮ್ಮ ಸಿದ್ಧಾಂತಗಳು, ಎಷ್ಟೋ ಸಿದ್ಧಾಂತಗಳು ಹೀಗೆ ನಮ್ಮ ಅಜ್ಞಾನದಿಂದ ನಾವು ಮಾಡಿಕೊಂಡ ಸಿದ್ಧಾಂತಗಳು. ನಮಗೆ ತಿಳುವಳಿಕೆ ಇಲ್ಲ ಅನ್ನೋದು ಗೊತ್ತಿಲ್ಲದೆ ನಾವೇನು ದೊಡ್ಡ ಲಾಜಿಷಿಯನ್ಸ್ ಅನ್ನೋ ಹಾಗೆ ಮಾತಾಡ್ತೇವೆ. ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ನಾನು, ಈ ಪೇಪರ್ ಓದ್ಕೊಂಡು ಅವನಿಗೆ ಬುದ್ಧಿ ಇಲ್ಲ, ಇವನಿಗೆ ಬುದ್ಧಿ ಇಲ್ಲ, ಅಮೇರಿಕದ ಪ್ರೆಸಿಡೆಂಟಿಗೆ ಬುದ್ಧಿ ಇಲ್ಲ, ನಮ್ಮ ಮೋದಿಗೆ ಬುದ್ಧಿ ಇಲ್ಲ, ಇನ್ನು ಇವನು ಒಬ್ಬನಿಗೆ ಬುದ್ಧಿ ಇರೋದು ಅಂತ ತಿಳ್ಕೊಂಡು ಮಾತಾಡ್ತೇವೆ ನಾವು. ಹಾಗಾಗಿ ಇನ್ನೊಬ್ಬರ ಬುದ್ಧಿಯನ್ನು ಗುರುತಿಸುವ ಬುದ್ಧಿ ಇರಬೇಕು ನಮಗೆ. ಹೇಳ್ತಾನೆ ಏಕಸ್ಯೈವ, ಯಾಕೆಂದರೆ ಈ ಬಂಧ ಮೋಕ್ಷ ಜೀವನಿಗೊಬ್ಬನಿಗೆ, ಮತ್ತು ಕಲ್ಲಿಗೆ ಇಲ್ಲ, ಜಡಕ್ಕಿಲ್ಲ, ಕೇವಲ ಚೇತನ. ಏಕಸ್ಯೈವ, ಅದು ಮಮ ಅಂಶಸ್ಯ ಅಂತ. ಅಂಶ ಅಂದರೆ ಈಗ ಎರಡಾಯ್ತು. ಈಗ ಒಂದು ಬೇರ್ಪಡಿಸುವ ಅಂಶ ಅಂದರೆ ಇನ್ನೊಂದು ಅಭಿನ್ನ ಅಂಶ. ಈಗ ನೋಡಿ, 1 ರೂಪಾಯಿಯ ಅಂಶ 10 ಪೈಸೆ, ಅದು ರೂಪಾಯಿ ಬೇರೆ 10 ಪೈಸೆ ಬೇರೆ. 10 ಪೈಸೆ ರೂಪಾಯಿ ಆಗೋದಿಲ್ಲ ಎಂದು, ರೂಪಾಯಿ 10 ಪೈಸೆ ಆಗೋದಿಲ್ಲ, ಆದರೆ ರೂಪಾಯಿಯ ಅಂಶ ಅದು. ಹಾಗೆ ಇನ್ನೊಂದೇನೆಂದರೆ ಇದಕ್ಕೆ ಪರಿಭಾಷೆಯಲ್ಲಿ ಶೇಷ ಶೇಷಿ ಭಾವ, ಶರೀರ ಶರೀರಿ ಭಾವ, ಅಂಶ ಅಂಶಿ ಭಾವ, ಆಮೇಲೆ ಬಿಂಬ ಪ್ರತಿಬಿಂಬ ಭಾವ, ಇದಿಷ್ಟು ಸಮಾನಾರ್ಥವು ಹೇಳ್ತಾರೆ. ರಾಮಾನುಜಾಚಾರ್ಯರು ಶೇಷ ಶೇಷಿ ಅಂತಾರೆ. ಈ ಜಗತ್ತೆಲ್ಲ ಭಗವಂತನ ಶೇಷ. ಶೇಷ ಅಂದರೆ ಹಾವಲ್ಲ, ಶೇಷ ಅಂದರೆ ಅವಯವ ಅಂತ ಅರ್ಥ. ಅದಕ್ಕೆಲ್ಲಕ್ಕೆ ಶೇಷಿ ಆತ್ಮ ಭಗವಂತ. ಅದನ್ನು ಈ ಎಲ್ಲ ಜಗತ್ತು ಭಗವಂತನ ಶರೀರ ಸ್ಥಾನೀಯ ಅಂತ. ಹಾಗೆಯೇ ಯಸ್ಯ ಆತ್ಮ ಶರೀರಂ, ಆತ್ಮ ಶರೀರಂ, ಭಗವಂತನ ಈ ಆತ್ಮ ಕೂಡ ಭಗವಂತನ ಶರೀರ, ಯಾಕಂದರೆ ಅದರೊಳಗೆ ಅವನಿದ್ದಾನೆ. ಹಾಗಾಗಿ ಶರೀರ ಶರೀರಿ ಭಾವ ಅಂತ ಹೇಳ್ತಾರೆ. ಅಥವಾ ರಾಮಾನುಜಾಚಾರ್ಯರು ಅದಕ್ಕೆ ಒಂದು ಹೊಸ ಹೆಸರು ಕೊಟ್ಟರು, ಶೇಷ ಶೇಷಿ ಭಾವ ಅಂತ. ಅದೇ ಬಿಂಬ ಪ್ರತಿಬಿಂಬ ಭಾವ. ಈಗ ಉದಾಹರಣೆಗೆ ಒಂದು ದೇವಸ್ಥಾನದಲ್ಲಿ ವಿಗ್ರಹ ಐತೆ, ಅದು ದೇವರ ಪ್ರತಿಬಿಂಬ ಅಂತೀವಿ. ಹಾಗೆ ಈ ಜೀವ ಭಗವಂತನ ಪ್ರತಿಬಿಂಬ. ಆದರೆ ಬಿಂಬ ಬೇರೆ, ಪ್ರತಿಬಿಂಬ ಬೇರೆನೋ. ಆ ಪ್ರತಿಮೆಯ ದೇವರಲ್ಲ. ಆದರೆ ಅದು ಒಂದು ಪರಂಪರೆ ಇತ್ತು, ಪ್ರತಿಮೆಯ ದೇವರು ಅಂತ ಅರ್ಚಾವತಾರ ಅಂದರು ರಾಮಾನುಜಾಚಾರ್ಯರು. ಅದನ್ನು ಹಾಗೆ ಈ ಪ್ರತಿಮೆ ಅದಲ್ಲ, ಏಕಸ್ಯೈವ ಮಮಾಂಶಸ್ಯ ಅಂತ. ಕಲ್ಲು ಗಿಲ್ಲು ಪ್ರತಿಮೆ ಇದ್ದೀವಲ್ಲಪ್ಪ, ಜೀವ ಅನ್ನೋ ಒಂದು ಪ್ರತಿಬಿಂಬ ಉಂಟಲ್ಲ, ಅದಕ್ಕೆ ಮಾತ್ರ ಬಂಧ ಮೋಕ್ಷ. ಏಕಸ್ಯೈವ ಮಮಾಂಶಸ್ಯ ಜೀವಸ್ಯೈವ ಮಹಾಮತೆ. ಅವನಿಗೆ ಬಂಧ ಮೋಕ್ಷ ಅಂತಕ್ಕಂಥ ವ್ಯವಸ್ಥೆ ಇರೋದು, ಇದು ಉಳಿದವರಿಗಿಲ್ಲ. ಮೋಕ್ಷ ಮಹಾಮತೆ. ಆದ್ದರಿಂದ ಅವನಿಗೆ ಬಂಧ ಮತ್ತು ಮೋಕ್ಷ ಅವನಿಗೆ ಮಾತ್ರ, ಜೀವನಿಗೆ ಮಾತ್ರ. ಕಾರಣ ಏನು? ಅವನಿಗೆ ಈ ಲಕ್ಷ್ಮೀದೇವಿ ಬಂಧ ಪರಿಹಾರ ಮಾಡ್ತಾಳೆ, ದುರ್ಗಾದೇವಿ ಬಂಧ ಕೊಡ್ತಾಳೆ. ಅದಕ್ಕೆ ಒಳಗಾಗತಕ್ಕಂಥ ಮಾಯಾ ನಿರ್ಮಿತವಾಗಿರತಕ್ಕಂಥ ಬಂಧ ಮೋಕ್ಷ ಅದು ಜೀವನಿಗೆ ಮಾತ್ರ. ಈ ಜೀವ ಅಜ್ಞಾನದಿಂದ ಬಂಧಕ್ಕೆ ಒಳಗಾಗ್ತಾನೆ, ಜ್ಞಾನದಿಂದ. ಮಾಯೆಯ ಬಂಧೋಸ್ಯ ಮಾಯೆಯ ಅನಾದಿ, ಬಂಧೋಸ್ಯ ಅವಿದ್ಯೆಯ ಅನಾದಿ. ಬಂಧ ಅನ್ನೋದು ಅವಿದ್ಯೆಯಿಂದ ಬಂತು. ಆ ಅವಿದ್ಯೆ ಯಾವಾಗ ಬಂತು? ನಮ್ಮ ಪೂರ್ವಪಕ್ಷ ಮುಗಿಯೋದಿಲ್ಲ. ಅವಿದ್ಯೆಯಿಂದ ಬಂಧ ಬಂತು. ಅವಿದ್ಯೆ ಯಾವಾಗ ಬಂತು? ಅವು ಹೇಳಿದ್ರು ಅನಾದಿ ಕಾಲದಿಂದ ಈ ಜೀವಕ್ಕೆ ಆವರಣವಾಗಿದೆ ಬಂಧ. ಆದ್ದರಿಂದ ಈ ಬಂಧ ಇವತ್ತು ನಿನ್ನೆದಲ್ಲ, ಹುಟ್ಟಿದಾಗ ಬಂದದ್ದಲ್ಲ. ಈ ಜೀವದ ಒಟ್ಟಿಗೆ ಅನಾದಿ ಕಾಲದಿಂದ ಇದೆ. ಹಾಗೆ ಅನಾದಿಯಾದ ಸಂಸಾರ, ಆಮೇಲೆ ಅನಂತವಾದ ಮೋಕ್ಷ. ಅದಕ್ಕೆ ಆದಿ ಇದೆ, ಅಂತ ಇಲ್ಲ. ಇದಕ್ಕೆ ಅಂತ ಇದೆ, ಆದಿ ಇಲ್ಲ. ಅನಾದಿಯಾದ ಸಂಸಾರ, ಆಮೇಲೆ ವಿದ್ಯೆಯ ಏನು ಅವಿದ್ಯೆಯ ಬಂಧ, ವಿದ್ಯೆಯ ಚೈತರತ್. ಮತ್ತು ಮೋಕ್ಷ ಉಂಟಲ್ವ, ಅದು ಅನಂತವಾದ ವಿದ್ಯೆಯಿಂದ. ಅದಕ್ಕೆ ಮೋಕ್ಷಕ್ಕೆ ಅಂತ ಇಲ್ಲ. ಒಮ್ಮೆ ಮೋಕ್ಷಕ್ಕೆ ಹೋದರೆ ಮತ್ತು ಪುನಃ ವಾಪಸ್ ಬರಲಿಕ್ಕಿಲ್ಲ. ಇದು ಜೀವನಿಗೆ ಮಾತ್ರ ಸಂಬಂಧಪಟ್ಟದ್ದು. ಅದಕ್ಕೇನು ಒಂದು ವಿಚಿತ್ರವಾದ ಮಾತು ಹೇಳ್ತಾನೆ, ಅಥ ಬದ್ಧಸ್ಯ ಮುಕ್ತಸ್ಯ ವೈಲಕ್ಷಣ್ಯಂ ವದಾಮಿತೆ ಅಂತ. ಸ್ಪಷ್ಟವಾಗಿ ನಿನಗೆ ಡಿಫೈನ್ ಮಾಡಿ ಹೇಳ್ತೇನೆ. ಬದ್ಧ ಯಾರು, ಮುಕ್ತ ಯಾರು? ಬದ್ಧ ಅಂದರೆ ಭಗವಂತನ ನಿಯತಿಗೆ ಬದ್ಧನಾದ ಜೀವ. ಮುಕ್ತ ಅಂದರೆ ಆ ನಿಯತಿಯ ಬಂಧ ಇಲ್ಲದೆ ಇರತಕ್ಕ ಭಗವಂತ ಮತ್ತು ಜೀವ. ಯಾಕಂದರೆ ಭಗವಂತನಿಗೆ ಸಂಸಾರ ಬಂಧ ಇಲ್ಲ, ಅದು ಯಾವ ಶಾಸ್ತ್ರದಲ್ಲೂ ಇಲ್ಲ, ಯಾರೂ ಹೇಳೋದಿಲ್ಲ. ಜೀವಬ್ರಹ್ಮರ ಅಭೇದವನ್ನು ಹೇಳುವರು ಕೂಡ ಈಶ್ವರನಿಗೆ ಸಂಸಾರ ಬಂಧ ಹೇಳುವುದಿಲ್ಲ. ಅದನ್ನು ಮುಕ್ತಸ್ಯ ಸಂಸಾರ ಬಂಧದ ಸ್ಪರ್ಶವೇ ಇಲ್ಲ ಅಂದರೆ ಭಗವಂತ. ಮತ್ತು ಬದ್ಧಸ್ಯ ಸಂಸಾರದ ಬಂಧನಕ್ಕೆ ಅಥವಾ ಭಗವಂತನ ನಿಯತಿಗೆ ಬದ್ಧನಾದ ಜೀವನಿಗೆ ಏನು ವೈಲಕ್ಷಣ್ಯ?
ಅದನ್ನು ನಿನಗೆ ಹೇಳ್ತೇನೆ ನಾನು ಅಂತಾನೆ. ಯಾಕೆ ವೈಲಕ್ಷಣ್ಯ ಯಾಕೆ ಹೇಳಬೇಕು ಅಂದರೆ, ವಿರುದ್ಧ ಧರ್ಮಿಣೋ ತಾತ ಸ್ಥಿತಯೋ ಏಕಧರ್ಮಿಣಿ ಅಂತ. ಕಷ್ಟ ಏನು ಗೊತ್ತುಂಟ, ಅವು ಪರಸ್ಪರ ವಿರುದ್ಧ ಧರ್ಮದವರು. ಜೀವದ ಧರ್ಮ ಅಜ್ಞಾನ ದುಃಖಾದಿಗಳು, ಈಶ್ವರನ ಧರ್ಮ ಜ್ಞಾನಾನಂದಾದಿಗಳು. ಹೀಗೆ ವಿರುದ್ಧ ಧರ್ಮಿಣೋ ತಾತ ಸ್ಥಿತಯೋ ಆದರೆ ಅವರು ಇರೋದು ಒಂದೇ ಧರ್ಮಿಯಲ್ಲಿ, ಯಾವ ಶರೀರದಲ್ಲಿ. ಸೊ ಶರೀರದಲ್ಲಿರೋದರಿಂದ ಅವರು ವಿರುದ್ಧ ಧರ್ಮ ಇದ್ದರೂ ಕೂಡ ಆ ಶರೀರದಲ್ಲಿರೋ ಒಂದೇ ಕಡೆ ಇರೋದರಿಂದ ಅವರು ಒಂದೋ ಬೇರೆ ಸಂಶಯ ಆಗುತ್ತೆ. ಏಕಧರ್ಮಿಣಿ. ಮತ್ತು ಶರೀರದಲ್ಲಿ ಒಂದೇ ಧರ್ಮ ಇರೋದು ಯಾವುದು? ಸಾಯುವುದದು ಮರ್ತ್ಯವಾದ ಶರೀರದಲ್ಲಿ ಅಮರ್ತ್ಯರಾದ ಇಬ್ಬರಿದ್ದಾರೆ, ಜೀವ ಮತ್ತು ಪರಮಾತ್ಮ. ಅವರಿಬ್ಬರು ಒಂದೇಯೋ ಬೇರೆ ಬೇರೆಯೋ ಗೊತ್ತಿಲ್ಲ ನಮಗೆ, ಎರಡೂ ಗೊತ್ತಿಲ್ಲ. ಜೀವನದ ಏನೂ ಗೊತ್ತಿಲ್ಲ, ಪರಮಾತ್ಮಂದು ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅವರು ಇರುವ ಜಾಗ ಒಂದೇ ಆದ್ದರಿಂದ ನಮಗೆ ಅವರನ್ನು ಡಿಫೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಹೇಳ್ತೇನೆ ನಾನು ಅದನ್ನು ವೈಲಕ್ಷಣ್ಯ ಮುದಾಮಿತೆ. ಯಾವುದದು ಆ ವೈಲಕ್ಷಣ್ಯ ಏನು ಅಂತಕ್ಕಂಥದ್ದನ್ನು ಹೇಳ್ತೇನೆ ಅಂತಾನೆ ಕೃಷ್ಣ. ಅದನ್ನು ಬಹಳ ಸುಂದರವಾಗಿ ಮುಂದೆ ಹೇಳ್ತಾನೆ. ಸುಪರ್ಣಾವೇತವು ಸೈಜವು ಸಖಾಯವು ಯದೃಚ್ಛೆಯ ಕೃತ ನೀಳೌ ಚ ವೃಕ್ಷೇ ಏಕಸ್ತಯೋ ಖಾದಿತಿ ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ನಂತ. ಇದು ಒಂದು ವೇದ ಮಂತ್ರದ ಅನುವಾದ. ದ್ವಾ ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರುಷಸ್ವಜಾತೆ ತಯೋರೇಕ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನ್ಯ ಅನನ್ಯರನ್ನು ಅನಶ್ನನ್ನ ಅನ್ಯ ಅಭಿಚಾಕಶೀತಿ. ಭಾಗವತದ ಶ್ಲೋಕದ ಅರ್ಥ ನಾನು ನಾಳೆ ಹೇಳ್ತೇನೆ. ಈ ವೇದ ಮಂತ್ರದ ಅರ್ಥವನ್ನು ಸಂಕ್ಷಿಪ್ತವಾಗಿ ಈಗ ಹೇಳಿಬಿಡ್ತೇನೆ. ಅವನು ಹೇಳ್ತಾನೆ, ದ್ವಾಸುಪರ್ಣ ಇದು ಒಂಥರದ ಗುಹ್ಯ ಭಾಷೆ. ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ ಅಂತ ಇದೇ ದೇವರು ಜೀವ ಎರಡು ಹಕ್ಕಿ. ಸುಪರ್ಣ ಅಂದರೆ ಹಕ್ಕಿ. ಎರಡು ಹಕ್ಕಿಗಳು ದ್ವಾಸುಪರ್ಣ. ಅದು ಎಂಥ ಹಕ್ಕಿಗಳು? ಸೈಜ ಯಾವಾಗಲೂ ಜೊತೆಯಾಗಿರುವವು ಮತ್ತು ಗೆಳೆಯರು, ಗೆಣೆ ಹಕ್ಕಿಗಳು ಮತ್ತು ಎಣೆ ಹಕ್ಕಿಗಳು. ದ್ವಾ ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ. ಒಂದೇ ಮರದಲ್ಲಿ ಗೂಡು ಕಟ್ಟಿವೆ, ಒಂದೇ ಮರದಲ್ಲಿವೆ. ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ. ಇಷ್ಟೇ ಹೇಳುವುದು ವೇದ. ಅದರ ಅರ್ಥ ಕೃಷ್ಣ ಹೇಳಬೇಕಷ್ಟೆ, ನಮ್ಮ ಪಕ್ಕ ಅರ್ಥ ಆಗಲ್ಲ. ತಯೋರ್ ಅನ್ಯ ಪಿಪ್ಪಲಂ ಸ್ವಾದ್ವತಿ. ಆದರೆ ಆ ಎರಡು ಹಕ್ಕಿಗಳಲ್ಲಿ ಅದು ಯಾವ ಮರ? ಒಂದೇ ಮರ. ಸಮಾನಂ ವೃಕ್ಷಂ. ಅದು ಒಂದೇ ಮರ ಯಾವುದು ಅಂದರೆ ಅದು ಪಿಪ್ಪಲ ಮರ ಅಂದರು. ಪಿಪ್ಪಲ್ ಟ್ರೀ, ಅಶ್ವತ್ಥ ಮರ. ಅಶ್ವತ್ಥ ಮರದಲ್ಲಿ ಗೂಡು ಕಟ್ಟಿಕೊಂಡು ಎರಡು ಹಕ್ಕಿಗಳಿವೆ. ತಯೋರ್ ಅನ್ಯ ಪಿಪ್ಪಲಂ ಸ್ವಾದ್ವತಿ. ಆದರೆ ಒಂದು ಹಕ್ಕಿ ಅಶ್ವತ್ಥ ಮರದ ಹಣ್ಣನ್ನು, ಅದು ಅಶ್ವತ್ಥ ಮರದಲ್ಲಿ ಹಣ್ಣು ಅಂದರೆ ಅದು ಸಣ್ಣದಾಗಿರುತ್ತೆ. ಅದು ಅಶ್ವತ್ಥ ಮರದಲ್ಲಿ ಅದು ಹಣ್ಣೇ ಅಲ್ಲ. ಅದನ್ನು ಯಾರೂ ಉಪಯೋಗಿಸುವುದಿಲ್ಲ. ಬಟ್ ಕಾಗೆಗಳು ತಿಂತಾವೆ. ಅದು ರುಚಿ ಇಲ್ಲ, ಅದು ಕೆಟ್ಟ ಕಹಿ. ಆದರೆ ಅದನ್ನು ಸ್ವಾದು ಒತ್ತಿ ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತಂತೆ ಕಾಗೆ. ಹಾಗೆ ಕಾಗೆ ಅಂಥ ಜೀವರಿದ್ದಾರೆ. ಅವರಿಗೆ ಈ ಸಂಸಾರವು ಬಹಳ ರುಚಿಯಾಗಿ ಕಾಣುತ್ತೆ. ಅನಶ್ನನ್ನು ಮತ್ತೊಬ್ಬ ಹಕ್ಕಿ ಉಂಟಲ್ಲ, ಅದು ಭಗವಂತ. ಅವನು ಅನಶ್ನನ್, ಅವನು ಹಣ್ಣು ತಿನ್ನುವುದಿಲ್ಲ ಮತ್ತು ಅಭಿಜಾಕಶೀತಿ. ಈ ಪ್ರಾಣಿ ತಿಂತ ಹಾಳಾಗ್ತಾ ಉಂಟಲ್ಲ ಅಂತ ನೋಡ್ತಾ ಇದ್ದಾನಂತೆ. ಈ ತಿನ್ನುವ ಪ್ರಾಣಿಯ ದುರವಸ್ಥೆಯನ್ನು ಕಂಡು ಅಯ್ಯೋ ಪಾಪ ಅದನ್ನು ತಿಂದು ಹಾಳಾಗುತ್ತಲ್ಲಪ್ಪ, ತಿಂದು ತಿಂದು ಸಾಯುತ್ತಲ್ಲ, ನಾನು ತಿನ್ನದೇ ಸಾಯದೇ ಇದ್ದೇನೆ, ಅದು ಯಾಕೆ ಅರ್ಥ ಆಗೋದಿಲ್ಲ ಪ್ರಾಣಿಗೆ ಅಂತ ಭಗವಂತ ಆ ಜೀವನ ನೋಡಿ ನಗ್ತಾ ಇದ್ದಾನೆ ಅಂತ. ಬಹಳ ವಿಚಿತ್ರವಾದಂತಹ ಶ್ಲೋಕ, ಪದ್ಯ ಇದು. ಒಳ್ಳೆಯ ಕಾವ್ಯ. ಅದರಲ್ಲಿ ಬಾಯ್ಬಿಟ್ಟು ಏನು ಹೇಳಿ, ಎರಡು ಹಕ್ಕಿಗಳು ಅಂತ. ಹಕ್ಕಿಗಳು ಅಂದರೆ ಯಾರು? ಹಕ್ಕಿಗಳನ್ನು ಸುಪರ್ಣ ಅನ್ನೋದಕ್ಕೆ ಅದಕ್ಕೊಂದು ಎಟಿಮಾಲಿದೆ. ಸುಪರ್ಣ ಅಥವಾ ಸುಪೂರ್ಣ. ಯಾವುದು ಪರಿಪೂರ್ಣವೋ ಅದು ಸುಪರ್ಣ. ಪಾಲನ ಪೂರ್ಣಯೋ ಅಂತ ಧಾತು. ಅದನ್ನು ಪರ್ಣ ಅಂದರೂ ಪೂರ್ಣ ಅಂದರೂ ಒಂದೇ ಅರ್ಥ ಅನ್ಸಲಿ. ಯಾವುದು ಪರಿಪೂರ್ಣವೋ ಅದು ಸುಪೂರ್ಣ, ಅದೇ ಸುಪರ್ಣ. ಈ ಜೀವನೂ ಕೂಡ ತನ್ನ ಸಾಧನೆ ಪರಿಪೂರ್ಣ ಆದಾಗ ಅವನು ಸುಪರ್ಣ ಆಗಿಬಿಡ್ತಾನೆ. ಇನ್ನೊಂದು ಅರ್ಥ ಸುಪರ್ಣ. ನ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಅರ್ಥ ಆನಂದ ಅಂತ. ನಶ್ಚ ನಿರ್ವೃತ್ತಿ ವಾಚಕ. ಸುಪರ್ಣ ಸರ್ವೋತ್ತಮವಾದ ಆನಂದ, ಪೂರ್ಣಾನಂದ ಸ್ವರೂಪ ಅಂತ ಅರ್ಥ. ಹೌದು, ಜೀವನೂ ಪೂರ್ಣಾನಂದ, ಅವನ ಯೋಗ್ಯ ತಕ್ಕಂತೆ. ಭಗವಂತನೂ ಪೂರ್ಣಾನಂದ. ಇನ್ನೊಂದು ರೀತಿಯಲ್ಲಿ ಭಗವಂತ ಪೂರ್ಣಾನಂದ, ಇವನು ಸುಪರ್ಣ ಅಂದರೆ ಸುಷ್ಟುಪರಹ, ಸರ್ವೋತ್ತಮನಿಂದ ಆನಂದ ಪಡೆಯುವ ಜೀವ. ಅಂದರೆ ಏನು ನಿರುಕ್ತಿ ಮಾಡಿದರೂ ಕೂಡ ಅಲ್ಲಿ ಸುಪರ್ಣವು ಅಂದರೆ ಜೀವ ಮತ್ತು ಈಶ್ವರ. ದ್ವಾ ಸುಪರ್ಣ ಸೈಜ ಸಖಾಯ. ಅವು ಒಂದೇ ಮರದಲ್ಲಿ ಅಂದರೆ ಈ ಶರೀರದೊಳಗೆ ಸಮಾನಂ ವೃಕ್ಷಂ ಪರಿಷಸ್ವಜಾತೆ, ಒಂದೇ ಮರವನ್ನು ಅಪ್ಪಿಕೊಂಡಿವೆ. ತಯೋರ್ ಅನ್ಯ ಪಿಪ್ಪಲಂ ಸ್ವಾದಿತಿ. ಅದರಲ್ಲಿ ಒಬ್ಬ ಪಿಪ್ಪಲಂ ಅಂದರೆ ಅಶ್ವತ್ಥದ ಹಣ್ಣನ್ನು ತಿಂತಾ ಇದೆ. ಅಶ್ವತ್ಥದ ಹಣ್ಣು ಅಂದರೆ ಕರ್ಮಫಲ. ಅದು ಒಂದು ಕರ್ಮಫಲವನ್ನು ತಿಂತಾ ಇದೆ ಜೀವ, ಮತ್ತೊಂದು
ಅನನ್ಯ ಅನಶ್ನನ್ನು ಅನ್ಯ, ಮತ್ತೊಂದು ತಿಂತಾ ಇಲ್ಲ, ಆದರೆ ಅಭಿಚಾಕಶೀತಿ ಚಕಾಸ್ತಿ, ಅದು ಶೋಭಾ ಆನಂದದಿಂದ ಹಸಿವಿಲ್ಲದೆ ಸುಖವಾಗಿದೆ. ಮತ್ತು ಇದನ್ನು ನೋಡ್ತಾ ಇದೆ, ಇದು ಪ್ರಾರಬ್ಧ ಕರ್ಮ ತಿಂತಾ ಉಂಟಲ್ಲ, ಅದು ತಿನ್ನೋದು, ಅದು ಪ್ರಾರಬ್ಧ ತಿಂತಾ ಇದೆ, ಅದೇನು ಸುಖ ಇಲ್ಲ ಅಂತ ಅದನ್ನು ನೋಡಿ ಆನಂದವಾಗಿ ತಾನು ತಿನ್ನದೇ ಕೂತಿದೆ. ಇದು ಜೀವೇಶ್ವರರ ಎರಡು ಸ್ಥಿತಿಗಳನ್ನು ಸುಂದರವಾಗಿ ಚಿತ್ರಿಸುವಂಥ ಈ ಶ್ರುತಿಯನ್ನು ತದ್ವತ್ತಾಗಿ ಕೃಷ್ಣ ಅನುವಾದ ಮಾಡ್ತಾನೆ. ಅವನು ಅದರ ವಿವರಣೆ ಕೊಡ್ತಾನೆ. ಆ ವಿವರಣೆಯನ್ನು, ಆ ಅನುವಾದವನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.